ದಲಿತರ ಭೂಮಿಗಳಿಗೆ ಅಕ್ರಮ ಆದೇಶಗಳನ್ನು ಮಾಡಿರುವ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ಅಪೂರ್ವ ಬಿದರಿರವರನ್ನು ಸೇವೆಯಿಂದ ವಜಾಗೊಳಿಸಿ ಇವರ ಅವಧಿಯಲ್ಲಿ ನಡೆದಿರುವ ಎಲ್ಲ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರು ತನಿಖೆ ಮಾಡಿಸುವಂತೆ ಒತ್ತಾಯಿಸಿ, ಜೊತೆಗೆ ಆನೇಕಲ್ ತಹಶೀಲ್ದಾರ್ ಮತ್ತು ವಿಶೇಷ ತಹಶೀಲ್ದಾರ್ ಅವರನ್ನು ಕೂಡ ಆನೇಕಲ್ನಿಂದ ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಮತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕಳೆದ ಒಂದು ವಾರದಿಂದ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ನೀಡಿರುವ ಮನವಿಯನ್ನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗುವುದು ಎಂದು ಹೇಳಿದರು. ಇನ್ನು ನಮ್ಮ ಒಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪ ತೀವ್ರವಾಗುತ್ತದೆ ಎಂದು ಚಿಕ್ಕನಾಗಮಂಗಲ ಗುರುರವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಅಧಿಕಾರಗಳನ್ನು ಕೂಗಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು, ಹೋರಾಟಗಾರರು ಮತ್ತು ಭೀಮಾ ಬಂಧುಗಳು ಭಾಗವಹಿಸಿದರು. 11ನೇ ತಾರೀಕಿನಿಂದ ನಮ್ಮ ಪ್ರತಿಭಟನೆ ನಡೀತಾ ಇದೆ. ಈ ತಾಲೂಕಿನಲ್ಲಿ ಅಧಿಕಾರಿಗಳ ತಾಲೂಕು ಆಫೀಸಿನ ಭ್ರಷ್ಟಾಚಾರದ ಅಧಿಕಾರಿಗಳು ತಾಲೂಕಿನ ತೊಲಗಬೇಕಂತ ಹೇಳ್ಬಿಟ್ಟು ಅಹೋರಾತ್ರಿ ನಾವು ಧರಣಿ ಮಾಡ್ಕೊಂಡ್ ಬಂದಿದ್ದೀವಿ. ನಮ್ಮ ಧರಣಿಗೆ ಹೋಗ್ಬಿಟ್ಟು ನಮ್ಮ ಸ್ಪೆಷಲ್ ತಹಸೀಲ್ದಾರ್ ಎಸಿ ಅವರು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಯಾಕಂತ ಹೇಳಿದ್ರೆ ಪ್ರಾಮಾಣಿಕ ಅಧಿಕಾರಿ, ಭ್ರಷ್ಟಾಚಾರದ ನಿರ್ಮೂಲನೆ ಮಾಡುವಂತ ಅಧಿಕಾರಿ ನಮ್ಮಲ್ಲಿ ಈಗ ಬಂದಿದ್ದಾರೆ ತಾಲೂಕಿಗೆ. ಅವರು ನಮ್ಮ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಹವಾಲುಗಳು ಏನಿದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಸಂಘಟನೆಯ ರಾಜ್ಯ ಸಂಘಟನೆ ಸಂಚಾಲಕರಾದಂತಹ ಸುರೇಶ್ ಪೋತ್ ಅವರು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾರೆ. ಇದನ್ನ ನಮ್ಮ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಗಮನದಲ್ಲಿಟ್ಕೊಂಡು ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನ ನಮ್ಮ ಅಜೆಂಡಾಗಳೇನಿದೆ ನಮ್ಮ ಸುರೇಶ್ ಪೋತ್ ಅವರು ಹೇಳ್ತಾರೆ. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ ವತಿಯಿಂದ ದಿನಾಂಕ 11/7/2025 ದಲಿತರ ಭೂಮಿಗಳನ್ನ ಅಕ್ರಮವಾಗಿ ಆದೇಶ ಮಾಡ್ತಾ ಇರತಕ್ಕಂಥ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಬಿದಿರಿಯವರನ್ನ ಅಮಾನತು ಮಾಡಿ ಅವರು ಮಾಡಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ಬೇಕಂತೇಳಿ ಮತ್ತು ಭ್ರಷ್ಟ ಅಧಿಕಾರಿಗಳು ಏನು ತಾಲೂಕಿನಲ್ಲಿದ್ದಾರೆ ಆ ಭ್ರಷ್ಟ ಅಧಿಕಾರಿಗಳನ್ನ ತಾಲೂಕಿನಿಂದ ಹೊರಗಡೆ ಹಾಕಬೇಕಂತೇಳಿ ಏನು ಕೊರಕೆ ಮತ್ತು ಅರಬೆತ್ತಲೆ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಒಂದು ಬೃಹತ್ತಾದ ಸಾವಿರಾರು ಜನರ ಒಂದು ಹೋರಾಟವನ್ನು ಹಮ್ಮಿಕೊಂಡಿತ್ತು. ಆದ್ರೆ ಹೋರಾಟವನ್ನ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಈಗಾಗಲೇ 15 ದಿನಗಳ ಹಿಂದೆ ಸಂಘಟನೆಯ ಎಲ್ಲ ನಾಯಕರುಗಳು ಮಾನ್ಯ ಕಂದಾಯ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಈ ಮನವಿಯನ್ನ ತೆಗೆದುಕೊಳ್ಬೇಕು, ತಾವು ಬರೋವರೆಗೂ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತೇಳಿ ಅವ್ರಿಗೂ ಸಹ ಸಂದೇಶವನ್ನ ರವಾನೆ ಮಾಡಿ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಆಗಿರ್ತಕ್ಕಂಥ ಬಾಬೂರವರಿಗೂ ಸಹ ಮನವಿಯನ್ನ ಕೊಟ್ಟು ತಾವುಗಳು ಬರಲೇಬೇಕು ಅಂತ ಹೇಳಿದಾಗ ನಾನು ಅಡಿಷನಲ್ SP ಅವರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ SP ರವರು ಹೇಳಿದ್ರು. ಜಿಲ್ಲಾಧಿಕಾರಿಗಳು ನಾನು ಬರೋದು ತಡ ಆದ್ರೆ ಅಡಿಷನಲ್ DC ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಹೋರಾಟ ಸಂಜೆ ಆದ್ರೂ ಸಹ ಈ ತಾಲೂಕಿನಲ್ಲಿ ಸುಮಾರು 35-40 ವರ್ಷಗಳ ಹಿಂದೆ ಏನು ಬೃಹತ್ತಾದ ಒಂದು ಹೋರಾಟಗಳು ನಡೀತಾ ಇದ್ದ ಈ ರಾಜ್ಯಕ್ಕೆ ಈ ಆನೇಕಲ್ ನೆಲ ಒಂದು ಹೋರಾಟದ ನೆಲ ಅಂತಕ್ಕಂಥದ್ದು ಈ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂಥ ನೆಲ. ಆದ್ರೆ ಅಧಿಕಾರಿಗಳು ಇವತ್ತು ಕಣ್ಣು ಕಿವಿ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು ಒಂದ್ ಕಡೆ ನಮಗೆ ಅನಿಸುತ್ತೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಸಹ ಬಹಳಷ್ಟು ತಾಂಡವವಾಡ್ತಾ ಇದೆ. ಇವತ್ತು ಭ್ರಷ್ಟ ಅಧಿಕಾರಿಗಳು ಈ ತಾಲೂಕಿನಲ್ಲಿ ಇದ್ರೂ ಸಹ ನಮ್ಮ ಮೇಲೆ ಸುಖ ಸುಮ್ಮನೆ ದೂರುಗಳನ್ನ ಹಾಕೋದು,
ಈಗ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟತಕ್ಕಂತ ಕೆಲಸಗಳು, ಹೋರಾಟಗಾರರನ್ನೇ ದಿಕ್ತಪ್ಪಿಸ್ತಕ್ಕಂತ ಕೆಲಸಗಳು, ಹೋರಾಟಗಾರರ ಜಾತಿಗಳನ್ನ ಒಬ್ಬರ ಮೇಲೆ ಒಬ್ಬರಿಗೆ ಮಾತಾಡ್ತಕ್ಕಂತ ಅಧಿಕಾರಿಗಳಿರೋದ್ರಿಂದ ಈ ತಾಲೂಕನ್ನ ಬಿಟ್ಟು ತೊಲಗಬೇಕು ಅಂತೇಳಿ ಹೋರಾಟ ಹಮ್ಮಿಕೊಂಡಿದ್ರು. ಆದ್ರೆ 6 ಗಂಟೆ ಆದ್ರೂ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ಕಂದಾಯ ಸಚಿವರು ಪ್ರಾಮಾಣಿಕವಾಗಿ ಹೇಳಿದ್ರು, ಪ್ರಮಾಣ ಮಾಡಿ ಹೇಳಿದ್ರು, ನಾನು ನಿಮ್ಮ ಹೋರಾಟಕ್ಕೆ ಬಂದು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಕಂದಾಯ ಸಚಿವರು ಹೇಳಿದರು. ಆದ್ರೆ ಕಂದಾಯ ಸಚಿವರ ಬದ್ಧತೆ ಏನಾಯ್ತು, ಜಿಲ್ಲಾಧಿಕಾರಿಗಳ ಬದ್ಧತೆ ಏನಾಯ್ತು ಅನ್ನೋದು ನಮ್ಮ ಪ್ರಶ್ನೆ. ನಂತರ ಸಂಜೆ 6 ಗಂಟೆ ಆದಾಗ 2 ಬಾರಿ ಹೋರಾಟಗಾರರು ರಸ್ತೆ ತಡೆಯನ್ನ ಮಾಡಿದ್ರು. ಆದ್ರೂ ಸಹ ತಾಲೂಕಿನ ದಂಡಾಧಿಕಾರಿಗಳಾಗ್ಲಿ ಅಥವಾ ಉಪ ಅಧೀಕ್ಷಕರಾದಂತ ಡಿವೈಎಸ್ಪಿ ಮೋಹನ್ ಕುಮಾರ್ ಅವರಾಗ್ಲಿ ಯಾಕೆ ಜಿಲ್ಲಾಧಿಕಾರಿಗಳನ್ನ ಕರೆಸಲಿಕ್ಕೆ ಆಗಲಿಲ್ಲ? ನಾವು ನಿಜ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತ ಶಶಿಧರ್ ಮಾಡಾಳ್ರವರನ್ನ ಹೋಗ್ಬೇಕಂತ ಅಂತ ಹೇಳಿದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ನೀವೇ ಭ್ರಷ್ಟರು, ನಿಮ್ಮ ಭ್ರಷ್ಟಾಚಾರ ನಿಮ್ಮ ಕಚೇರಿಯಲ್ಲೇ ನಡೀತಾ ಇದೆ. ನೀವೇನೇನೇ ಭೂ ಮಾಲೀಕರು ಮತ್ತು ಬಂಡವಾಳಶಾಹಿಗಳ ಜೊತೆಯಲ್ಲಿ ಕುಳಿತುಕೊಂಡು ಹೋಟೆಲ್ಗಳಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ. ನಮ್ಮ ಹತ್ರ ದಾಖಲೆ ಇದೆ. ಇಲ್ಲಿ ಸಾವಿರಾರು ಜನ ಸೇರಿ ಹೋರಾಟ ಮಾಡ್ತಾ ಇದ್ರೆ ನೀವು ಐಷಾರಾಮಿ ಹೋಟ್ಲಲ್ಲಿ ಲಲ್ಲೆ ಹೊಡಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪ್ರಾಮಾಣಿಕತೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೆಸರಿನಲ್ಲಿ ನೀವು ಪ್ರಮಾಣ ಮಾಡಿ ಈ ಸಮುದಾಯದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ಕೊಂಡಿದ್ದೀವಿ. ಆದ್ರೆ ನೀವು ಈ ಮೀಸಲಾತಿ ಕ್ಷೇತ್ರಕ್ಕೆ ಬಂದಾಗ ನಾವು ಪ್ರಾಮಾಣಿಕ ವ್ಯಕ್ತಿ, ದಲಿತರಿಗೆ ಇಲ್ಲಿ ಸ್ವಲ್ಪ ಕೆಲಸಗಳಾಗುತ್ತೆ ಅನ್ಕೊಂಡಿದ್ರೆ ನಿಮ್ಮಿಂದ ಯಾವುದೇ ಕೆಲಸಗಳಾಗ್ಲಿಲ್ಲ. ಹಾಗಾಗಿ ನಿಮಗೆ ಮನವಿ ಪತ್ರ ಕೊಡದೆ ನಾವು ಗೋ ಬ್ಯಾಕ್ ಅಂತ ಮಾಡಿದ್ದೀವಿ. ಆ ನಂತರ ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ಹೇಳಿದಾಗ ನೀವು ಪೊಲೀಸರಿಗೆ ಹೋರಾಟಗಾರರನ್ನ ಕಳ್ತನ ಮಾಡ್ಬಿಡ್ತಾರೆ. ನಾವು ಪ್ರಾಮಾಣಿಕವಾಗಿ ಇವತ್ತು ಸಹ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸ್ತೇವೆ, ತಾಲೂಕು ಕಚೇರಿಯ ಮೆಟ್ಲುಗಳ ಮೇಲೆ ಕುಳಿತಿರೋದು ಬಿಟ್ರೆ ನಾವು ಒಳಗೆ ಒಬ್ರು ಸಹ ಹೋಗ್ಲಿಲ್ಲ. ಆದ್ರೆ ನೀವು ಯಾವ ನೈತಿಕತೆ ಇಟ್ಕೊಂಡು ನೀವು ಹೋರಾಟಗಾರರಲ್ಲಿ ಕುತ್ಕೊಂಡ್ರೆ ತಾಲೂಕು ಕಚೇರಿಯಲ್ಲಿ ಇರ್ತಕ್ಕಂಥ ಕಡತಗಳು ಮಾಯ ಆಗ್ಬಿಡ್ತವೆ ಅಂತ ಹೇಳ್ತೀವಿ. ಆದ್ರೆ ನಿಮ್ಮ ದೂರನ್ನ, ನೀವು ಮಾಡಿರ್ತಕ್ಕಂಥ ಆಪಾದನೆಯನ್ನ, ನೀವು ಮಾಡಿರ್ತಕ್ಕಂಥ ಕೆಲಸವನ್ನ ಹೋರಾಟಗಾರರ ಮೇಲೆ ಯಾಕೆ ಸುಮ್ಮನೆ ಹಾಕಿದ್ರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತೀವಿ ಅಂದಾಗ ರಾತ್ರಿ 7 ಗಂಟೆನಲ್ಲಿ ಹೋರಾಟಗಾರರನ್ನ ಬಂಧಿಸಿ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಮಾಡತಕ್ಕಂಥದ್ದು ಎಷ್ಟು ಮಾತ್ರ ಸರಿ? ಇದರ ನೈತಿಕ ಹೊಣೆಯನ್ನ ಡಿವೈಎಸ್ಪಿ ಆಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಮತ್ತೆ ತಹಶೀಲ್ದಾರ್ ಆಗಿರ್ತಕ್ಕಂಥ ಶಶಿಧರ್ ಮಾಡಾಳ್ರವರು ಒತ್ಕೊಳ್ಬೇಕಾಗುತ್ತೆ. ಆ ನಂತರ ನಾವು ಅಂದೇ ಕರೆ ಕೊಟ್ವಿ, 14ನೇ ತಾರೀಕಿಂದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಹೋರಾತ್ರಿ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ 14ನೇ ತಾರೀಕಿಂದ ಇಲ್ಲಿವರೆಗೂ ಸಹ ದಲಿತ ಹೋರಾಟಗಾರರು ಅಹೋರಾತ್ರಿಯಲ್ಲಿ ನಿಂತ್ಕೊಂಡಿದ್ದೀವಿ. ನಂತರ ನಾವು ಮತ್ತೆ ಕಂದಾಯ ಸಚಿವರನ್ನ ಭೇಟಿ ಮಾಡಿದ್ವಿ. ಕಂದಾಯ ಸಚಿವರು ಆಗ್ಲೂ ಹೇಳಿದ್ರು, ನಾನು ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳನ್ನ ಕರೆಸಿ 2 ದಿವಸದೊಳಗಡೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಜಿಲ್ಲೆಯನ್ನ ಬಿಟ್ಟು ತೊಲಗಿ ಅಂತ ನಾನೇ ಹೇಳ್ತೀನಿ. ಹಾಗಾಗಿ ನನಗೆ 2 ದಿವಸಗಳ ಅವಕಾಶ ಕೊಡಿ ಅಂತ ಹೇಳಿದ್ರು. ಆದ್ರೆ 2 ದಿವಸಗಳ ಅವಕಾಶ ಕೊಟ್ಟಿದ್ದೀವಿ. ಮತ್ತೆ ಅನೇಕ ಇಲಾಖೆಗಳು, ನಮ್ಮದೇ ಸಮುದಾಯದ ಇಲಾಖೆಗಳಿದಾವೆ. ಆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಸಚಿವರನ್ನ ಭೇಟಿ ಮಾಡಿದ್ದೇವೆ. ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳನ್ನ ಸಹ ಭೇಟಿ ಮಾಡಿ ಅಹೋರಾತ್ರಿ ಧರಣಿಗೆ ಕೂತ್ಕೊಂಡಿದ್ದೇವೆ. 14ರಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆದ್ರೆ ಈ ಹೋರಾಟ ನಡಿಬೇಕಾದ್ರೆ ಇವತ್ತು ಈ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದೆ. ತಾಲೂಕಿನಲ್ಲಿ 90 ಏನು ಕೋಲೆ ಬಸವ ಸಮುದಾಯಕ್ಕೆ ರಾಯಸಂದ್ರ ಸರ್ವೆ ನಂಬರ್ ಅಲ್ಲಿ 2006-7ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೂಮಿಯನ್ನ ಮಂಜೂರು ಮಾಡಿದ್ದಾರೆ. ಆದ್ರೆ ನಿಮ್ಗೆ ಕೊಡ್ಲಿಕ್ಕೆ ಯಾಕೆ ಮನಸ್ಸು ಬರ್ತಾ ಇಲ್ಲ? ನೀವು ಬಂಡವಾಳಶಾಹಿಗಳಿಗೆ ರಾಜಕಾಲುವೆಗಳನ್ನ ತಿದ್ದುಪಡಿ ಮಾಡ್ಕೊಡ್ತೀರಾ, ರಾಜಕಾಲುವೆಗಳನ್ನ ಡಿಮಾರ್ಟೇಷನ್ ಮಾಡ್ಕೊಡ್ತೀರಾ, ಖರಾಬ್ ಜಮೀನುಗಳನ್ನ ಬೇರೊಬ್ರಿಗೆ ಮಾಡ್ಕೊಡ್ತೀರಾ, ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಕಡತಗಳನ್ನು ತಗೊಂಡೋಗಿ ಹೋಟ್ಲಲ್ಲಿ ಕುತ್ಕೊಂಡು ಅವ್ರಿಗೆ ತೋರಿಸ್ಬಿಟ್ಟು ಮಾಡ್ಕೊಡ್ತೀರಾ. ಕಡತಗಳಲ್ಲಿ 30 ಜನಕ್ಕೆ ಮಂಜೂರಾಗಿದ್ರೆ 10 ಜನರ ಹಕ್ಕುಪತ್ರಗಳನ್ನ ಕಿತ್ಕೊಡ್ತೀರಾ. ಆದ್ರೆ ನೀವು ಕಳ್ಳರಾಗಿರ್ತಕ್ಕಂಥವ್ರು ನಮ್ಮ ಮೇಲೆ ಕಳ್ತನ ಮಾಡ್ತಕ್ಕಂಥ ಆಪಾದನೆ ಮಾಡ್ತೀರಲ್ಲ, ಇದು ನಿಮಗೆ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಏನು ಇವತ್ತು ಮನವಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ವಿಶೇಷ ಏನು ಸರ್ಕಾರ ಇವತ್ತಿಗಾಗಲೇ ಒಂದು ವಿಶೇಷ ಎಸಿರವರನ್ನ ಆಯ್ಕೆ ಮಾಡಿದೆ. ಮುಕುಂದ್ ಸ್ವಾಮಿರವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಭೀಮ ಸ್ವಾಗತವನ್ನ ಬಯಸ್ತೀವಿ. ನಮ್ಮ ಪ್ರಶ್ನೆ ಇಷ್ಟೇ, ಇವತ್ತು ಬೆಂಗಳೂರಿನಾದ್ಯಂತ
ಏನ್ ಗ್ರೇಟರ್ ಬೆಂಗಳೂರು ಬರ್ತಾ ಇದೆ. ಬೆಂಗಳೂರಿನಾದ್ಯಂತ ಇರ್ತಕ್ಕಂಥ ಆನೇಕಲ್ಲು ಈ ನೆಲದಲ್ಲಿ ಬಹಳಷ್ಟು ಸಮೃದ್ಧವಾದಂತ ಕೃಷಿ ಭೂಮಿ ಇತ್ತು. ಈ ಕೃಷಿ ಭೂಮಿಯನ್ನ ನೀವು KIDBಗೆ KHBಗೆ ಕೊಟ್ಟು ಅದು ದಲಿತರು ಫಾರಂ 50 ಮತ್ತು 53 ಹಾಕೊಂಡಿರ್ತಕ್ಕಂಥ ಭೂಮಿಗಳನ್ನೇ ನೀವು KHB KIDBಗೆ ಕೊಟ್ಟಿದ್ದೀರಾ. ಇವತ್ತು ಆನೇಕಲ್ ತಾಲೂಕಲ್ಲಿ KIDBಗೆ ಮತ್ತು KHBಗೆ ಸುಮಾರು 35,000 ಎಕರೆ ಭೂಮಿಯನ್ನ ಕಳ್ಕೊಂಡು ನಾವು ಬೀದಿಯಲ್ಲಿ ಇಟ್ಕೊಂಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಭ್ರಷ್ಟ ಅಧಿಕಾರಿಯಾಗಿರ್ತಕ್ಕಂಥ ಅಪೂರ್ವ ಬಿದಿರಿ ತಮ್ಮ ಮದವನ್ನ ತೋರಿಸ್ತಾ ಇದ್ದಾರೆ ಮತ್ತು ಮದ ಅಹಂಕಾರದಿಂದ ಕಂದಾಯ ಕಾಯ್ದೆ 1960 ಏನ್ ಹೇಳುತ್ತೆ, ಯಾವುದೇ ವ್ಯಕ್ತಿಗೆ 3 ಬಾರಿ ನೋಟಿಸ್ ಅನ್ನ ಕೊಡಬೇಕು ಅಂತ ಹೇಳುತ್ತೆ. ಆದ್ರೆ 3 ಬಾರಿ ನೋಟಿಸ್ ಅನ್ನ ಕೊಡದೆ ಇವತ್ತು ಕೇಸನ್ನ ದಾಖಲು ಮಾಡ್ಕೊಳ್ತೀರಾ, ನಾಳೆ ಒಂದು ದಿನಾಂಕವನ್ನ ಕೊಡ್ತೀರಾ, ನಾಳಿದ್ದು ಆದೇಶ ಮಾಡಿದ್ರೆ ಮರುದಿನ ಪ್ರಾಣಿಯಾಗಿರುತ್ತೆ. ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದಕ್ಕೆ ಉದಾಹರಣೆಯಾಗಿ 2 ತಿಂಗಳ ಹಿಂದೆ ಚಿಕ್ಕನಾಗಮಂಗಲ ಸರ್ವೆ ನಂಬರ್ 184ರಲ್ಲಿ ಏನೋ ಅದು ಕೃಷಿ ಭೂಮಿ ಅಲ್ಲ, ಅದು ಮಾನ್ಯ AC ರವರೇ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು. ಅದು ಕೃಷಿ ಭೂಮಿ ಅಲ್ಲ, ಅದು ಭೂ ಪರಿವರ್ತನೆ ಆಗಿರ್ತಕ್ಕಂಥ ಹಿಡುವಳಿ ಭೂಮಿ. ಅದು ಆ ಭೂಮಿಯನ್ನು ನಂಬಿಕೊಂಡು ಸುಮಾರು 4-5 ಕುಟುಂಬಗಳು 4 ಎಕರೆ 35 ಗುಂಟೆನಲ್ಲಿ ವಿಭಾಗ ಮಾಡಿಕೊಂಡು ಕೋರ್ಟ್ ಅಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿ ಅದರಲ್ಲಿ ಬೇರೆ ಬೇರೆಯವರಿಗೆ ಅಗ್ರಿಮೆಂಟ್ ಹಾಕೊಂಡು ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಭೂಮಿಯನ್ನ ನೀವು ಭೂ ಪರಿವರ್ತನೆ ಆಗಿರ್ತಕ್ಕಂಥ ಭೂಮಿಯನ್ನ ಯಾವ ಆಧಾರದ ಮೇಲೆ ನೀವು ಕೇಸನ್ನು ತೆಗೆದುಕೊಂಡು ನೀವು ಆದೇಶವನ್ನ ಮಾಡಿದ್ರಿ? ಹಾಗಾದ್ರೆ ಬಂಡವಾಳಶಾಹಿಗಳು ಡೆವಲಪರ್ಗಳ ಜೊತೆ ನೀವೇನ್ ಶಾಮೀಲಾಗಿಲ್ವಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಸಮನಲ್ಲಿನಲ್ಲೇ ಒಂದು ಭೂಮಿಗೆ ನೀವೇನೇನೇ ಸ್ಟೇ ಕೊಟ್ಟಿದ್ದೀರಾ? ನೀವೇ ಸ್ಟೇ ಕೊಟ್ಬಿಟ್ಟು ಮಾರನೇ ದಿವಸ ನೀವೇನೇನೇ ಪಾಣಿನಲ್ಲಿ ಎಂಟ್ರಿ ಮಾಡಿಸಿದ್ದೀರಾ. 1 ವಾರ ಆದ ತಕ್ಷಣ ಬೇರೆ ಇನ್ನೊಂದು ಕೇಸನ್ನ ತೆಗೆದುಕೊಂಡು ಅದೇ ಭೂಮಿಯಲ್ಲಿ ಸ್ಟೇ ಇದೆ, ಆ ಸ್ಟೇಯನ್ನ ಬಿಟ್ಟು ಬೇರೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ? ಇವತ್ತು ಸರ್ಕಾರಿ ಭೂಮಿಗಳಿಗೆ ನೀವು ಲಕ್ಷಾಂತರ ರೂಪಾಯಿ ತೆಗೆದುಕೊಂಡಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ. ನೀವು ಕೋಟ್ಯಾಂತರ ರೂಪಾಯಿ ಎಕರೆಗೆ 40ರಿಂದ 45 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದೀರಾ. ನಾನೇನೇ ಆನೇಕಲ್ಲಲ್ಲಿ ಅಡ್ಡ ಹಾಕಿದ್ದೀನಿ, ನಿಮ್ಮನ್ನ ದುಡ್ಡು ವಾಪಸ್ ಕೊಡಿ, ಇಲ್ಲ ಆದೇಶ ಮಾಡಿಕೊಡಿ ಅಂತೇಳಿ. ಆದ್ರೂ ಸಹ ನಿಮ್ಮ ಭ್ರಷ್ಟತನ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ನೀವು ಬಂದಿರತಕ್ಕಂತ ಒಂದು ಸುಸಂಸ್ಕೃತವಾದಂತ ಕುಟುಂಬದಲ್ಲಿ ಬಂದಿರತಕ್ಕಂತ ಹೆಣ್ಣು ಮಗಳು ಅಪೂರ್ವ ಬಿದಿರಿ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಏನು ಶಂಕರ್ ಬಿದಿರಿ ಅಂತಕ್ಕಂತ ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ, ಈ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಾಮಾಣಿಕವಾದಂತ ಅಧಿಕಾರಿ ಅಂತ ಬಿದಿರಿ ಕುಟುಂಬ ಇಡೀ ರಾಜ್ಯ ಅಲ್ದಿರ ಹೊರ ರಾಜ್ಯದಲ್ಲೂ ಸಹ ಆ ಕುಟುಂಬಕ್ಕೆ ಬಹಳಷ್ಟು ಹೆಸರಿತ್ತು. ಆದ್ರೆ ನೀವು ಆ ಕುಟುಂಬದಲ್ಲಿ ಬಂದು ನರರಾಕ್ಷಸಿಯಾಗಿ ಇವತ್ತು ಈ ಅಂತ ಅನ್ಯಾಯದ ಕೆಲಸಗಳನ್ನ ಮಾಡಿದ್ದೀರಿ. ಹಾಗಾಗಿ ಇವತ್ತು ತಹಶೀಲ್ದಾರ್ ಅವರನ್ನ ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಸಹ ಒಬ್ಬ ದಲಿತ ಸಮುದಾಯದವರು, ನೀವು ಭೂಮಾಲೀಕರಾಗಿರ್ಬೋದು, 200 ಎಕರೆ 250 ಎಕರೆ ಭೂಮಾಲೀಕರಿರ್ಬೋದು, ಅಥವಾ ರಾಜಕಾರಣ ಮಾಡಬಹುದು. ನೀವು ಮುಂದಿನ ದಿನಗಳಲ್ಲಿ MLA ಆಗಿ, ನಮ್ದರಲ್ಲಿ ತಕರಾರಿಲ್ಲ. ಆದ್ರೆ ಇಲ್ಲಿ ಏನು ದಿವಾಕರ್ ಅಂತಕ್ಕಂಥ ಒಬ್ಬ ತಹಶೀಲ್ದಾರ್ ಅವರು 94C ನಲ್ಲಿ ಹಕ್ಕುಪತ್ರಗಳನ್ನ ಕೊಟ್ಟು, ತಾತ್ಕಾಲಿಕ ಹಕ್ಕುಪತ್ರಗಳನ್ನ ಕೊಟ್ಟು ಹೋಗಿದ್ದು ಬಿಟ್ರೆ ನಿಮ್ಮಿಂದ ಒಬ್ಬ ಬಡವನಿಗೆ ಒಂದೇ ಒಂದು ಹಕ್ಕುಪತ್ರ ಕೊಡ್ಲಿಲ್ಲ. ಆದ್ರೆ ನೀವು ಬಡವರ ದ್ರೋಹಿ, ದಲಿತರ ದ್ರೋಹಿ, ಇನ್ನ ಸಮುದಾಯದ ದ್ರೋಹಿ ನೀನೇ ಆಗಿರ್ತಕ್ಕಂಥ ಶಶಿಧರ್ ಮಾಡಾಳ್ರವ್ರೆ, ನೀನು ಮುಂದಿನ ದಿನಗಳಲ್ಲಿ ನೀವು ಎಲ್ಲೇ ಹೋಗಿ ದಲಿತ ಹೋರಾಟಗಾರರು ನಿನ್ನ ತಲೆ ಮೇಲೆ ದಲಿತ ಹೋರಾಟಗಾರರ ಪಾದ ಇದ್ದೇ ಇರುತ್ತೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇಲ್ಲಿ ತಕ್ಕಂತ ವಿಶೇಷ ತಹಶೀಲ್ದಾರರು, ನೀವು AC ರವರು ಮಾಡಿರ್ತಕ್ಕಂಥ ಆದೇಶಗಳಿಗೆ ಏನು ಪ್ರಶ್ನಾರ್ಥಿತವಾಗಿ ಚುಕ್ಕೆಯನ್ನು ಇಟ್ಟು ನೀವು ಕ್ಲಾರಿಫಿಕೇಶನ್ ಕೇಳ್ತಿರಲ್ಲ. AC ರವರ ಕೆಳಗೆ ಕೆಲಸ ಮಾಡ್ತಾ ಇದ್ದೀರೋ, ಅಥವಾ DC ರವರ ಕೆಳಗೆ ಕೆಲಸ ಮಾಡ್ತಾ ಇದ್ದೀರೋ, ಅಥವಾ ಸರ್ಕಾರದ ಅಂಡರಲ್ಲಿ ನೀವು ಇದ್ದೀರೋ, ನೀವು ಸರ್ಕಾರ ಮಾಡಿರ್ತಕ್ಕಂಥ ಆದೇಶಗಳನ್ನ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಎಷ್ಟು ಮಾತ್ರ ಈ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಚಿಕ್ಕನಾಗಮಂಗಲ ಸರ್ವೆ ನಂಬರ್ ಅಲ್ಲೇ AC ರವರು ಏನೋ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದನ್ನ ಹೋರಾಟ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನೀವೇನ್ ಮಾಡಿದ್ರಿ, ಆ ಕುಟುಂಬಕ್ಕೆ ಆಶ್ವಾಸನೆಯನ್ನ ಕೊಟ್ಟು ನಾನು ವಾಪಸ್ ಮಾಡ್ಕೊಟ್ಬಿಡ್ತೀನಿ, ಕೈ ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ನೀವೇ ಮಾಡಿ ನೀವೇನೇನೆ ಕೈ ತಪ್ಪಿಸ್ಕೊಳ್ತೀನಿ ಅಂತ ಹೇಳೋದಾದ್ರೆ ನಿಮ್ಮ ಅಧಿಕಾರಿಗಳು ಯಾಕೆ ನಿಮ್ಮ ಮಾತು ಕೇಳೋದಿಲ್ವಾ? ನೀವು ಇಲ್ಲಿ ಆ ಕುಟುಂಬಕ್ಕೆ ಆದೇಶ ಮಾಡಿಕೊಟ್ರೆ ಪ್ರಾಣಿ ಮಾಡ್ಕೊಡ್ಲಿಕ್ಕೆ ಯಾಕೆ ತಹಶೀಲ್ದಾರ್ ಇಂದು ಮುಂದಾದ್ರು? ನೀವು ಲಕ್ಷಾಂತರ ರೂಪಾಯಿ ತೆಗೆದುಕೊಂಡಿದ್ದೀರಾ, ಹಾಗಾದ್ರೆ ತಹಶೀಲ್ದಾರ್ಗೂ ಲಕ್ಷಾಂತರ ರೂಪಾಯಿ ಕೊಡ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ನೀವು ಖಾಸಗಿ ಕೆಲಸ ಮಾಡೋದಾದ್ರೆ ನೀವು ಭೂ ಮಾಲೀಕರು, ಬಂಡವಾಳಶಾಹಿಗಳು
ಬೇರೆ ಬೇರೆ ರಿಯಲ್ ಎಸ್ಟೇಟ್ ಓನರ್ಗಳಿದಾರಲ್ಲ ಅವ್ರ ಮನೆಯಲ್ಲಿ ಬಟ್ಟೆ ಒಗೆಯೋದಕ್ಕೂ ನಾಲಾಯಕ್. ಹಾಗಾಗಿ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಮತ್ತು ತಾಲೂಕಿನಲ್ಲಿ 5 ವರ್ಷಗಳಿಗೂ ಮೇಲ್ಪಟ್ಟು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ತಾಲೂಕಿನಿಂದ ಹೊರಗಡೆ ಕಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ದಲಿತ ಯುವಕರನ್ನ ಬಳಸ್ಕೊಂಡು ಬಂಡವಾಳಶಾಹಿಗಳು ಅಲ್ಪ ಸ್ವಲ್ಪ ಇರ್ತಕ್ಕಂಥ ದಲಿತರ ಭೂಮಿಗಳಿಗೆ ಕಾಂಪೌಂಡ್ಗಳನ್ನ ಹಾಕ್ಸ್ತಾ ಇದ್ದಾರೆ. ಆದ್ರೆ ಕಾಂಪೌಂಡ್ ಹಾಕ್ಸಂತ ಸಂದರ್ಭದಲ್ಲಿ ದಲಿತ ಯುವಕರು ಅಲ್ಲಿ ಕಾಂಪೌಂಡ್ ಹಾಕೋದು. ಯಾಕಂದ್ರೆ ಹೊಟ್ಟೆಪಾಡಿಗೆ ಕೂಲಿಗೆ ಹೋಗಿರ್ತಾರೆ. ಆ ಯುವಕರನ್ನ ನೀವು ಪೊಲೀಸ್ನವ್ರು ಹೇಳ್ಕೊಂಡ್ಬಂದು ರೌಡಿ ಶೀಟರ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಯಾರೋ ಒಬ್ಬ ಬೇರೆ ಕಡೆ ಗಾಂಜಾ ಮಾರ್ತಾ ಇದ್ದಾನಂತಂದ್ರೆ ಆ ಗಾಂಜಾ ಮಾರ್ತಕ್ಕಂಥನು, ಗಾಂಜಾ ತಂದ್ಕೊಡತಕ್ಕಂಥನು ನಿಮ್ಮ ಇಲಾಖೆನಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾರು ರೌಡಿ ಶೀಟರ್ ಅಂತ ಗೊತ್ತಿದೆ, ಯಾರು ಗಾಂಜಾ ಮಾರ್ತಾನೆ ಅಂತ ಗೊತ್ತಿದೆ, ಯಾರು ಕಳ್ತನ ಮಾಡ್ತಾನೆ ಅಂತ ಗೊತ್ತಿದೆ. ಆದ್ರೆ 5 ವರ್ಷದಿಂದ ಆತನ ಕಡೆಯಿಂದ ರೋಲ್ ಕಾಲ್ ತೆಗೆದುಕೊಂಡು ಇಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಅವರಿಂದ ಇಲಾಖೆಗೂ ಕೆಟ್ಟ ಹೆಸರು, ಮತ್ತೆ ಸುಖ ಸುಮ್ಮನೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಹುಡುಗರ ಮೇಲೂ ಕೆಟ್ಟ ಹೆಸರು ಬರುತ್ತೆ. ಹಂಗಾಗಿ 5 ವರ್ಷದಿಂದ ಮೇಲ್ಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ, ಕಂದಾಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಯಾಕೆ ಇದಕ್ಕೆ ಉದಾಹರಣೆಯಾಗಿ ಈ ಹಿಂದೆ 2021ರಲ್ಲಿ ನಮ್ಮ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ದಲಿತ ಸಮುದಾಯಕ್ಕೆ ಎಷ್ಟೊಂದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಮಗ್ ಗೊತ್ತು. ಅದು ಪೊಲೀಸ್ ಇಲಾಖೆಗೂ ಗೊತ್ತಿಲ್ಲ, ಸಮಾಜ ಕಲ್ಯಾಣ ಇಲಾಖೆಗೂ ಗೊತ್ತಿಲ್ಲ, ಕಂದಾಯ ಇಲಾಖೆಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಸರ್ಕಾರಿ ನೌಕರರು, ನಮ್ಮ ಹೆಂಡತಿ ಮಕ್ಕಳು ಸುಮ್ಮನೆ ಸುಖವಾಗಿದ್ದಾರೆ, ಯಾರೋ ಏನೋ ಮಾಡ್ಕೊಳ್ಳಿ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಅಧಿಕಾರದಲ್ಲಿರ್ತಕ್ಕಂಥ ನೀವು ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾಗಿತ್ತು. 2021ರಲ್ಲಿ ಅತ್ತಿಬೆಲೆ ಹೋಬಳಿ ದಾಸ್ತುಪುರದಲ್ಲಿ ದಲಿತ ಯುವಕ ಸುರೇಶ್ ಅಂತಕ್ಕಂಥವನ್ನ ಪ್ರಾಮಾಣಿಕವಾದಂತ ವ್ಯಕ್ತಿ ಪಾಪ ಆತನನ್ನ, ಆ ಕುಟುಂಬದಲ್ಲಿ ಒಬ್ಬನೇ ಮಗ, ಆ ಹುಡುಗನನ್ನ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿರ್ತಕ್ಕಂಥ ಹುಡುಗ ಯಾರು, ಕೊಲೆ ಮಾಡಿರೋರು ಯಾರು ಅಂತಕ್ಕಂಥದ್ದು ಇಡೀ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಶ್ವನಾಥ್ ಅಯೋಗ್ಯ ಇಡೀ ದಲಿತ ಸಮುದಾಯದ ಮೇಲೆ ಮಾಡಿಯನ್ನ ಕಟ್ಕೊಂಡ. ಇವತ್ತು ಕೊಲೆ ಮಾಡಿರ್ತಕ್ಕಂಥ ಕುಟುಂಬ 1/2 ಎಕರೆ ಭೂಮಿ ಇತ್ತು, ಆ ಭೂಮಿಯನ್ನ ಕಳ್ಕೊಂಡು 60 ಲಕ್ಷ ರೂಪಾಯಿ ಇದೇ ವಿಶ್ವನಾಥ್ ಕೊಟ್ಟು ಇವತ್ತು ಭೂಮಿನೂ ಇಲ್ಲ, ಈ ಕಡೆ ಆಪಾದನೆ ಹೊತ್ಕೊಂಡು ಊರಲ್ಲಿ ನ್ಯಾಯವಾಗಿ ಬದುಕು ಕಟ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಕೊಲೆ ಆಗಿರ್ತಕ್ಕಂಥ ಸುರೇಶನ ಕುಟುಂಬ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡಿದೆ. ಒಬ್ಬೇ ಮಗನನ್ನ ಕಳ್ಕೊಂಡು ಆ ತಂದೆ ತಾಯಿ ಇವತ್ತು ನಾಳೆ ಸತ್ತೋಗೋ ಸ್ಥಿತಿನಲ್ಲಿದ್ದಾರೆ. ಆದ್ರೆ ಇದರ ಹೊಣೆಯನ್ನು ಹೊತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರು? 2021ರಲ್ಲಿ ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಪೊಲೀಸ್ ಕರ್ತಕ್ಕೆ ಡಿವೈಎಸ್ಪಿ ಮೋಹನ್ ಕುಮಾರ್ ಅವರು ನೀವು ಯಾವ ನೈತಿಕತೆಯನ್ನ ಇಟ್ಕೊಂಡು ಏನು ಚಾರ್ಜ್ ಶೀಟ್ಗೆ ನೀವು ಸೈನ್ ಅನ್ನು ಹಾಕಿದ್ರಿ? ಇದು ನಮ್ಮ ಪ್ರಶ್ನೆ. ಇವತ್ತು ದಾಸ್ತುಪುರ ಕೇಸನ್ನ ಸಂಪೂರ್ಣವಾಗಿ ದಿಕ್ತಪ್ಪಿಸಿರ್ತಕ್ಕಂಥದ್ದು ಡಿವೈಎಸ್ಪಿ ಮೋಹನ್ ಕುಮಾರ್ ಅವರಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಡಿಷನಲ್ ಎಸ್ಪಿ ನಾಗೇಶ್ ಅವರು ನಾವು ಹೋರಾಟ ಮಾಡಿದಾಗ ಬಂದು ಮನವಿಯನ್ನ ತಗೊಂಡ್ರು, ಸಿಒಡಿಗೆ ಈ ಕಡತವನ್ನ ಸಿಒಡಿಗೆ ಒಪ್ಪಿಸ್ತೇನೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನೀವು ಸಿಒಡಿಗೆ ಒಪ್ಪಿಸಿರ್ತಕ್ಕಂಥ ವಿಚಾರವನ್ನ SP ಆಗಿರ್ತಕ್ಕಂಥ ಬಾಬುರವರು ಒಪ್ಕೊಂಡಿದ್ದಾರೆ. ಅದನ್ನು ನಾವು ಶ್ಲಾಘನೆ ಮಾಡ್ತೀವಿ. ಅದರ ತನಿಖೆ ಪ್ರಾರಂಭ ಆಗಬೇಕು. ಯಾರೇ ಅಪರಾಧಿಗಳಾಗಿರ್ಲಿ ಆ ಅಪರಾಧಿಗಳನ್ನ ಬೀದಿಗೆ ತರಬೇಕು. ಇವತ್ತು ಸುರೇಶ ಹೋಗಿದ್ದಾನೆ, ಆದ್ರೆ ಮತ್ತೊಬ್ಬ ಸುರೇಶನಿಗಾಗಬಾರ್ದು, ಇನ್ನೊಬ್ಬ ವ್ಯಕ್ತಿಗೆ ಆಗಬಾರ್ದು. ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಇವತ್ತು ತಿನ್ಲಿಕ್ಕೆ ಊಟ ಇಲ್ಲದೆ ಇರ್ತಕ್ಕಂಥವ್ರು ಒಂದು ಕಡೆ ಆದ್ರೆ, ಇವತ್ತು ಅಲ್ಪ ಸ್ವಲ್ಪ ಭೂಮಿಯನ್ನ ಇಟ್ಕೊಂಡಿರ್ತಕ್ಕಂಥ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರ ಬದುಕನ್ನು ಸಹ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗಿ ಇವುಗಳೆಲ್ಲವೂ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಲೇಬೇಕು. ನಾವು ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತೇವೆ. ನೀವು ಜಿಲ್ಲಾಧಿಕಾರಿಗಳೇ, ಈ ಜಿಲ್ಲೆಯ ಮೊದಲನೇ ವ್ಯಕ್ತಿ ನೀವು. ಇಲ್ಲಿ ಯಾವುದೇ ತಾರತಮ್ಯವನ್ನ ಮಾಡಬಾರ್ದು, ಯಾರೇ ಬಂದರೂ ಸಹ ತಾರತಮ್ಯ ಮಾಡಬಾರ್ದು. ನೀವು ಜಿಲ್ಲಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ್ರೆ ನೀವು ಯಾವುದೇ ಹೋರಾಟಗಾರರನ್ನಾಗಲಿ ಯಾವುದೇ ಜನಸಾಮಾನ್ಯರಿಗೂ ತಾರತಮ್ಯವನ್ನ ಮಾಡಬಾರ್ದು. ಆದ್ರೆ ದಲಿತ ಹೋರಾಟಗಾರರು ನಿಮ್ಮನ್ನ 2 ಬಾರಿ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇಡೀ ತಾಲೂಕಿನ ವ್ಯವಸ್ಥೆ ಏನಾಗಿದೆ, ತಾಲೂಕಿನ ಚಿತ್ರಣ ಏನಾಗಿದೆ ಅಂತ. ಆದ್ರೆ ನೀವು ಹೋರಾಟಗಾರರು ಹೋರಾಟ ಮಾಡಿದ್ರು ಸಹ ಬಂದು ನೀವು ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು ಜಾತಿ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಹಂಗಾಗಿ ಸಮಾಜ ಕಲ್ಯಾಣ ಆಯುಕ್ತರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅವರು ದಯವಿಟ್ಟು ಈ ಡಿವೈಎಸ್ಪಿ ಮೋಹನ್ ಕುಮಾರ್ ಅವರನ್ನ ಈ ಕೂಡಲೇ ಈ ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು. ಮತ್ತೆ
ಏನು ತಹಶೀಲ್ದಾರ್ ಅವರು ಶಶಿಧರ್ ಮಾಡಾಳ್ರವರನ್ನು ಸಹ ಈ ಕೂಡಲೇ ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಹಂಗಾಗಿ ಕರಿಯ ನಾಯಕರವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಹಂಗಾಗಿ ಈ ಒಂದು ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಅನೇಕ ಪ್ರಗತಿಪರ ಸಂಘಟನೆಗಳು ಎಲ್ಲ ನಾಯಕರುಗಳು ಸಹ ಭಾಗವಹಿಸಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಂಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಭೀಮ ಸ್ವಾಗತವನ್ನ ಬಯಸ್ತಾ ನಾನು ಒಂದು ಸಣ್ಣ ಮಾಹಿತಿಯನ್ನ ಕೊಡ್ತೀನಿ. ಈಗಾಗಲೇ ಸರ್ಕಾರ ಎಸಿ ಅಪೂರ್ವ ಬಿದಿರಿಯವರನ್ನ ಎಲ್ಲ ಲಾಗಿನ್ಗಳು ಕಿತ್ಕೊಂಡಿದೆ. ಆದ್ರೆ ಇದಕ್ಕಿಂತಲೂ ದೊಡ್ಡ ಪನಿಷ್ಮೆಂಟ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಅಶ್ವಿನಿ ಅಪೂರ್ವ ಬಿದಿರಿಯವರೇ, ನೀವು ಈ ರಾಜ್ಯದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾಲಾಯಕ್ಕಾದಂತ ಅಧಿಕಾರಿ. KS ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ. IAS ಅಧಿಕಾರಿಗಳಾಗಿರ್ತಕ್ಕಂಥ ಮಾಯಾವತಿರವರು ಸಹ ಅಧಿಕಾರವನ್ನ ಬಿಟ್ಟು ರಾಜಕಾರಣಕ್ಕೆ ಬಂದ್ರು. ಆದ್ರೆ ಅಂತಂತ ಅಧಿಕಾರಿಗಳಿದ್ದಾರೆ. ಆದ್ರೆ ನಿಮ್ಮಂತ ಅಯೋಗ್ಯ ಅಧಿಕಾರಿ ಈ ರಾಜ್ಯದಲ್ಲಿ ನಾವೆಲ್ಲೂ ಕಾಣಲಿಲ್ಲ. ಹಂಗಾಗಿ ಅಪೂರ್ವ ಬಿದಿರಿರವರ ಮೇಲೆ ಈ ಕೂಡಲೇ ಸರ್ಕಾರ ದೂರನ್ನ ದಾಖಲಿಸಬೇಕು, ಮತ್ತೆ ಆಕೆಯನ್ನ ಈ ಕೂಡಲೇ ಬಂಧಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಹಂಗಾಗಿ ಇವತ್ತು ಮನವಿಯನ್ನ ತೆಗೆದುಕೊಳ್ಳೋಕೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಾವು ಸ್ವಾಗತವನ್ನ ಮಾಡ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಸಭೆಯನ್ನ ಕುರಿತು ನಮ್ಮ ಮನವಿ ಪತ್ರವನ್ನ ತೆಗೆದುಕೊಳ್ಳಲಿಕ್ಕೆ ಬಂದಿರತಕ್ಕಂತ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂಥ ಅರುಣ್ ಕುಮಾರ್ ಮತ್ತು ವಿಶೇಷ AC ಆಗಿರ್ತಕ್ಕಂಥ ಮುಕುಂದ ಸ್ವಾಮಿಯವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಈಗ ಈ ಸಭೆಯನ್ನ ಕುರಿತು ಮತ್ತು ಮನವಿಯನ್ನ ನಮ್ಮ ವಕೀಲರಾಗಿರ್ತಕ್ಕಂಥ ಆನಂದ್ ಚಕ್ರವರ್ತಿರವರು ಕೊಡ್ಬೇಕಂತೇಳಿ ಈ ಜೈ ಭೀಮ್ ಘೋಷಣೆಯನ್ನ ಬಹಳ ಸ್ವಾಭಿಮಾನದಿಂದ ಕರೆದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೂ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ, ಈ ಹಿರಿಯ ನಾಯಕ್ ಎಂಬ ವಿಶೇಷ ತಹಸೀಲ್ದಾರ್ ಈ ಕೂಡಲೇ ಏನಾದರೂ ವಜಾ ಮಾಡಿಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆ ಮುಂದುವರಿತದೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತಾ, ಏನು ನಮ್ಮ 11ನೇ ತಾರೀಕು ಬೃಹತ್ ಪೊರಕೆ ಮತ್ತು ಅರೆಬೆತ್ತಲೆ ಹೋರಾಟ ಏನ್ ನಡೀತು ಅದರ ಮುಂದುವರೆದ ಭಾಗವಾಗಿ ಅಹೋರಾತ್ರಿ ಪ್ರತಿಭಟನೆ, ಈ ಒಂದು ಪ್ರತಿಭಟನೆಯ ಹಕ್ಕೊತ್ತಾಯಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ದಲಿತರ ಭೂಮಿಗಳ ಅಕ್ರಮ ಆದೇಶಗಳನ್ನು ಮಾಡಿರುವ ಉಪ ವಿಭಾಗಾಧಿಕಾರಿ ಅಪೂರ್ವ ಬಿದರಿರವರನ್ನು ಅಮಾನತು ಮಾಡಿ ಅವರ ಅವಧಿಯಲ್ಲಿ ನಡೆದಿರುವ ಎಲ್ಲಾ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರುತನಿಖೆ ಮಾಡಿ ಇವರ ಮೇಲೆ ದೂರು ದಾಖಲಿಸಿ ನೊಂದವರಿಗೆ ಸರಿಯಾದ ನ್ಯಾಯ ನೀಡಬೇಕು. ಅದೇ ರೀತಿ ಸರ್ಜಾಪುರ ಹೋಬಳಿ ಚಿಕ್ಕನಾಗಮಂಗಲ ಗ್ರಾಮದ ದಲಿತ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ 184 ಖಾತೆ ಮಾಡಲು ತಡ ಮಾಡಿ ಲಂಚ ಪಡೆದಿರುವ ವಿಶೇಷ ತಹಸೀಲ್ದಾರ್ ಕರಿಯ ನಾಯಕರನ್ನು ಉಪವಿಭಾಗಾಧಿಕಾರಿ ಕಚೇರಿಯ ಕೇಸ್ ವರ್ಕರ್ ಅಶ್ವಿನಿ ಮತ್ತು ತಾಲೂಕು ಕಚೇರಿ ಕೇಸ್ ವರ್ಕರ್ ಮಂಜು ಮತ್ತು ಇವರ ಮೇಲಧಿಕಾರಿ ಅಪೂರ್ವ ಬಿದಿರಿಯವರನ್ನು ಅಮಾನತುಗೊಳಿಸಿ ದೂರು ದಾಖಲಿಸಬೇಕು. ಉಪ ವಿಭಾಗಾಧಿಕಾರಿಗಳ ಕಚೇರಿ ಮತ್ತು ತಾಲೂಕು ಕಚೇರಿ ಹಾಗೂ ಆನೇಕಲ್ ತಾಲೂಕಿನ ಪೊಲೀಸ್ ಠಾಣೆಗಳಲ್ಲಿ 5 ವರ್ಷಕ್ಕಿಂತ ಮೇಲ್ಪಟ್ಟು ಸೇವೆ ಮಾಡುತ್ತಾ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತಿರುವ ನೌಕರರನ್ನು ಈ ಕೂಡಲೇ ತಾಲೂಕಿನಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಅಂದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 154ರ 21 ಗುಂಟೆ ಜಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯಕ್ಕೆ ಜಮೀನು ಮಂಜೂರಾತಿಗಾಗಿ ನಕ್ಷೆ ಆಗಿದ್ದರೂ ಸಹ ಮಂಜೂರು ಮಾಡದೆ ಕಾಲಹರಣ ಮಾಡುತ್ತಿರುವ ಶಶಿಧರ್ ಮಾಡ್ಯಾಳ್ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಅಂಬೇಡ್ಕರ್ ಭವನಕ್ಕೆ ಜಮೀನು ಮಂಜೂರು ಮಾಡಬೇಕು. ಸರ್ಜಾಪುರ ಹೋಬಳಿ ಪಿಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 18ರಲ್ಲಿನ 4.8 ಗುಂಟೆ ಜಾಗವನ್ನು ಅಂಬೇಡ್ಕರ್ ಭವನ ಮಂಜೂರಾತಿಗಾಗಿ ನಕ್ಷೆ ಆಗಿದ್ದರೂ ಸಹ ಮಂಜೂರು ಮಾಡದೆ ಸತಾಯಿಸುತ್ತಾ ಹಾಗೂ 4 ಎಕರೆ ಜಾಗವನ್ನು ಬೌದ್ಧ ವಿಹಾರಕ್ಕೆ ಮಂಜೂರು ಮಾಡದೆ ಅಡ್ಡಿಪಡಿಸುತ್ತಿರುವ ತಹಸೀಲ್ದಾರ್ ಮತ್ತು ಅಂದೇನಹಳ್ಳಿ PDOರವರನ್ನು ಅಮಾನತು ಮಾಡಿ ಈ ಕೂಡಲೇ ಬುದ್ಧ ವಿಹಾರಕ್ಕೆ ಜಮೀನು ಮಂಜೂರು ಮಾಡಬೇಕು. ಕಸಬಾ ಹೋಬಳಿ ಮಡಿವಾಳ ಗ್ರಾಮವು ಕಂದಾಯ ಗ್ರಾಮವಾಗಿದ್ದು ಮೂಲ ದಾಖಲೆಗಳು ತಮಿಳುನಾಡು ಸರ್ಕಾರದಲ್ಲಿ ಇರುವುದರಿಂದ ಈ ಕೂಡಲೇ ದಾಖಲೆಗಳನ್ನು ತರಿಸಬೇಕು ಹಾಗೂ ಯಾವುದೇ ಉದ್ದೇಶಕ್ಕೆ ಸರ್ಕಾರಿ ಜಮೀನು ಮಂಜೂರು ಆಗದೆ
ಇರುವುದರಿಂದ ಈ ಗ್ರಾಮವನ್ನು ರೀಸರ್ವೆ ಮಾಡಿಸಬೇಕು. ಸರ್ಜಾಪುರ ಹೋಬಳಿ ಚಂಬೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 39ರಲ್ಲಿ 9 ಬಡ ಕುಟುಂಬಗಳ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಪಹಣಿಯಿಂದ ತೆಗೆದು ಹಾಕಿರುವುದನ್ನು ಸರಿಪಡಿಸಬೇಕು ಮತ್ತು ಈ ಕುರಿತು ವಿಭಾಗಾಧಿಕಾರಿ ಅಪೂರ್ವ ಬಿದರಿ ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಂಡು ಬಡ ಕುಟುಂಬಗಳ ಹೆಸರಿಗೆ ಪಹಣಿ ಮಾಡಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕಡೆಗಣಿಸಿ ಬೇಜವಾಬ್ದಾರಿಯಿಂದ ನಡೆದುಕೊಂಡಿರುವ ಬಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಜಯರಾಮರಾವ್ ಅವರನ್ನು ಅಮಾನತು ಮಾಡಿ ಅವರ ವಿರುದ್ಧ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಬೇಕು. ಆನೇಕಲ್ ತಾಲೂಕಿನಾದ್ಯಂತ ಪೊಲೀಸ್ ಠಾಣೆಗಳಿಗೆ ನುರಿತ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಬೇಕು. ಆನೇಕಲ್ ತಾಲೂಕಿನಾದ್ಯಂತ 94C ಅರ್ಜಿಗಳಿಗೆ ಹಕ್ಕುಪತ್ರ ನೀಡದೆ ಜನರನ್ನು ಅಲೆದಾಡಿಸುತ್ತಿರುವ ಕಂದಾಯಾಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ 94C ಅರ್ಜಿಗಳಿಗೆ ಹಕ್ಕುಪತ್ರ ನೀಡಬೇಕು. ಬಡವರಿಗೆ ದರಖಾಸ್ತು ಮೂಲಕ ಮಂಜೂರಾಗಿರುವ ಭೂಮಿಗಳಿಗೆ ದರಖಾಸ್ತು ಪೋಡಿ ಮಾಡದೆ ಕಾಲಹರಣ ಮಾಡುತ್ತಿರುವ ಭೂ ಮಾಪಕರುಗಳು ಮತ್ತು ADLR ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ದರಖಾಸ್ತು ಪೋಡಿಗಳನ್ನು ಮಾಡಬೇಕು. ಬಾಡರಹಳ್ಳಿ ಸಮೀಪವಿರುವ ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರ್ 509ರಲ್ಲಿ ಸ್ಮಶಾನಕ್ಕೆ ಮತ್ತು ಸಾರ್ವಜನಿಕ ರಸ್ತೆಯನ್ನು ಈ ಕೂಡಲೇ ಮಂಜೂರು ಮಾಡಬೇಕು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ 91ರಲ್ಲಿನ 1 ಎಕರೆ 22 ಗುಂಟೆ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದರೂ ಕೋಣೆ ಬಸವ ಸಮುದಾಯಕ್ಕೆ ಮಂಜೂರಾಗಿದ್ದರೂ ಸಹ ಇದುವರೆಗೆ ಹಕ್ಕುಪತ್ರ ನೀಡಿರುವುದಿಲ್ಲ. ಈ ಕೂಡಲೇ ಹಕ್ಕುಪತ್ರ ನೀಡಬೇಕು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ವಿಫಲರಾಗಿ ವಲಯರನ್ನು ಬಹಳ ನಿಕೃಷ್ಟವಾಗಿ ಕಾಣುತ್ತಾ ಜಾತಿಗಳನ್ನು ಎತ್ತುಕೊಟ್ಟುತ್ತಿರುವ ಆನೇಕಲ್ ಉಪಾಧೀಕ್ಷಕರಾದ ಮೋಹನ್ ಕುಮಾರ್ ಅವರ ಮೇಲೆ SC ದೌರ್ಜನ್ಯ ಕಾಯ್ದೆಯಡಿ ದೂರು ದಾಖಲಿಸಬೇಕು ಮತ್ತು ಅವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಆನೇಕಲ್ ಉಪಾಧೀಕ್ಷಕರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ದಲಿತರನ್ನು ಬಹಳ ಕೀಳಾಗಿ ಕಾಣುತ್ತಾ ಜಾತಿಗಳನ್ನು ಎತ್ತುಕೊಟ್ಟುತ್ತಾ ಸುಮಾರು ವರ್ಷಗಳಿಂದ ಒಂದೇ ಕಡೆ ಇರುವಂತಹ ಮಹಿಳಾ ಪೊಲೀಸ್ ಪೇದೆ ಈರಮ್ಮ ಪೂಜಾರ್ ಅವರನ್ನು ಈ ಕೂಡಲೇ ತಾಲೂಕಿನಿಂದ ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡಬೇಕು. ಕಸಬಾ ಹೋಬಳಿ ಗೌರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 33 ಸರ್ಕಾರಿ ಗೋಮಾಳ ಜಮೀನಿನಲ್ಲಿ 2 ಎಕರೆ ಜಮೀನು ಗ್ರಾಮಸ್ಥರಿಗೆ ಸ್ಮಶಾನಕ್ಕೆ ಮಂಜೂರು ಮಾಡಬೇಕು. ಕಸಬಾ ಹೋಬಳಿ ಏಮೇಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 35 ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸುವವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕಾಂಪೌಂಡ್ ಹಾಕಿರುವುದನ್ನು ಈ ಕೂಡಲೇ ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಬೇಕು. ಸರ್ಜಾಪುರ ಹೋಬಳಿ ಸಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 75/3ರಲ್ಲಿ 34 ಗುಂಟೆ ಮತ್ತು ಸರ್ವೆ ನಂಬರ್ 75/5ರಲ್ಲಿ 23 ಗುಂಟೆ ಜಮೀನುಗಳಿಗೆ ಉಪವಿಭಾಗಾಧಿಕಾರಿ ಅಪೂರ್ವ ಬಿದರಿ ಅವರು ಮಾಡಿರುವ ಅಕ್ರಮ ಆದೇಶವನ್ನು ಪರಿಶೀಲಿಸಿ ಈ ಕೂಡಲೇ ಸರಿಪಡಿಸಬೇಕು. ಜಿಗಣಿ ಹೋಬಳಿ ಹುಲಿಮಂಗಲ ಗ್ರಾಮದ ಸರ್ವೆ ನಂಬರ್ 156/36ರಲ್ಲಿ 2 ಎಕರೆ ಜಮೀನು 46-47ರಲ್ಲಿ ಮುನಿಯಮ್ಮ ಅವರ ಹೆಸರಿಗೆ ಮಂಜೂರಾಗಿದ್ದು ಇವರ ಮಗಳು ಚಿನ್ನಮ್ಮ ಸ್ವಾಧೀನದಲ್ಲಿದ್ದು ಸ್ವಾಧೀನ ಅನುಭವದಂತೆ ನಕ್ಷೆ ಮಾಡಿಕೊಡಬೇಕು. ಆನೇಕಲ್ ತಾಲೂಕಿನಾದ್ಯಂತ ಬಲಾಢ್ಯರು ಡೆವಲಪರ್ಸ್ಗಳ ಒತ್ತುವರಿ ಮಾಡಿಕೊಂಡಿರುವ ಎಲ್ಲಾ ಸರ್ಕಾರಿ ಜಮೀನುಗಳನ್ನು ಈ ಕೂಡಲೇ ಸರ್ಕಾರದ ವಶಕ್ಕೆ ಪಡೆಯಬೇಕು. ತಾಲೂಕು ಕಚೇರಿಯ ಅಭಿಲೇಖದಲ್ಲಿ ಇರುವ ಕಡತಗಳನ್ನು ಡೆವಲಪರ್ಸ್ಗಳಿಗೆ ನೀಡುತ್ತಾ ರೈತರಿಗೆ ಯಾವುದೇ ದಾಖಲೆಗಳನ್ನು ನೀಡದೆ ಅಲೆದಾಡಿಸುತ್ತಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮದ್ಯ ಮಾರಾಟವನ್ನು ಈ ಕೂಡಲೇ ನಿಲ್ಲಿಸಬೇಕು. ತಾಲೂಕಿನಾದ್ಯಂತ ರೈತರ ಜಮೀನುಗಳು RRT ತಿದ್ದುಪಡಿ ಪ್ರಕರಣಗಳನ್ನು ತಹಸೀಲ್ದಾರ್ ಹಂತದಲ್ಲಿ ಬಗೆಹರಿಸುವಂತೆ ವಿಶೇಷ ತಹಸೀಲ್ದಾರ್ ಅವರಿಗೆ ಈ ಕೂಡಲೇ ಆದೇಶ ಮಾಡಬೇಕು. ಸರ್ಜಾಪುರ ಹೋಬಳಿ ಮುಗಳೂರು ಸರ್ವೆ ನಂಬರ್ 160ರಲ್ಲಿ 2 ಎಕರೆ ಜಮೀನು PTCL ಆದೇಶವಾಗಿ 24 ವರ್ಷಗಳಾದರೂ ಸ್ವಾಧೀನಪಡಿಸಿಕೊಳ್ಳದ ಅಧಿಕಾರಿಗಳನ್ನು ಅಮಾನತು ಮಾಡಿ ಈ ಕೂಡಲೇ ದಲಿತ ಕುಟುಂಬಕ್ಕೆ ಸ್ವತ್ತಿನ ಸ್ವಾಧೀನಪಡಿಸಬೇಕು. ಆನೇಕಲ್ ತಾಲೂಕಿನಾದ್ಯಂತ ದರಖಾಸ್ತು ಜಮೀನುಗಳಿಗೆ ಅಕ್ರಮ ಪೋಡಿ ಮಾಡಿರುವುದನ್ನು ತನಿಖೆ ಮಾಡಬೇಕು ಮತ್ತು ಅಕ್ರಮ ಪೋಡಿಗಳನ್ನು ವಜಾ ಮಾಡಿ ಹೊಸ ಪೋಡಿ ಮಾಡಲು ಆದೇಶಿಸಬೇಕು. ಜಿಗಣಿ ಹೋಬಳಿ ಬನ್ನೇರುಘಟ್ಟ ಗ್ರಾಮದ ಸರ್ವೆ ನಂಬರ್ 41/2ರಲ್ಲಿ 2 ಗುಂಟೆ ಜಮೀನು ಖಾತೆದಾರರಾದ ಜಯಶ್ರೀ ಅವರಿಗೆ ತಿಳಿಯದೆ ಅಕ್ರಮವಾಗಿ ಆದೇಶ ಮಾಡಿರುವುದನ್ನು ಈ ಕೂಡಲೇ ತನಿಖೆ ಮಾಡಿ ಜಯಶ್ರೀ ಅವರ ಹೆಸರಿಗೆ ಮತ್ತೆ ಖಾತೆ ಮಾಡಬೇಕು. ಜಿಗಣಿ ಹೋಬಳಿ ಉಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ 6 ಎಕರೆ 20 ಗುಂಟೆ ಸರ್ಕಾರಿ ಗೋಮಾಳದಲ್ಲಿ ಭಾರ್ಗವಿ ಮತ್ತು ಸುರೇಶ್ ಅವರುಗಳು ಅಕ್ರಮವಾಗಿ ನಿವೇಶನಗಳನ್ನು ವಿಂಗಡಿಸಿ ಮಾರಾಟ ಮಾಡುತ್ತಿರುವ ಇವರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಈ ಕೂಡಲೇ ಸರ್ಕಾರಿ ಜಮೀನನ್ನು ವಶಕ್ಕೆ ಪಡೆಯಬೇಕು. ಸರ್ಜಾಪುರ ಹೋಬಳಿ ಅಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ 38ರ 29 ಗುಂಟೆ ಸರ್ಕಾರಿ ಬಂಡೆ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡಿರುವವರನ್ನು PDO ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮನೆಗಳನ್ನು ಖಾಲಿ ಮಾಡಿಸಲು ವಿನಾಕಾರಣ ತೊಂದರೆ ನೀಡುತ್ತಿದ್ದು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮನೆ ಕಟ್ಟಿಕೊಂಡಿರುವ ಬಡವರಿಗೆ ಈ ಕೂಡಲೇ ಹಕ್ಕುಪತ್ರ ನೀಡಬೇಕು. ಆನೇಕಲ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸುಮಾರು 21 ಮೂಟೆ ಗೋಧಿ ಮಾರಾಟ ಮಾಡಿ
ಮಕ್ಕಳ ಊಟಕ್ಕೆ ಮೋಸ ಮಾಡಿರುವ ಶಾಲೆಯ ಪ್ರಿನ್ಸಿಪಾಲ್ ರಾಮಯ್ಯ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಸರ್ಜಾಪುರ ಹೋಬಳಿ ಇಟಂಗೂರು ಗ್ರಾಮದ ಕಣ್ಣು ಕಾಣದ ಖರಾಬು ಜಮೀನಿನಲ್ಲಿ ಸುಮಾರು 30 ಕುಟುಂಬಗಳ ಮನೆಗಳನ್ನು ಕಟ್ಟಿಕೊಂಡಿರುವ ಬಡವರಿಗೆ ಈ ಕೂಡಲೇ ಸರ್ವೆ ನಂಬರ್ ನೀಡಿ ಬಡವರಿಗೆ ಹಕ್ಕುಪತ್ರ ನೀಡಬೇಕು. ಸುಮಾರು 30 ಹಕ್ಕೊತ್ತಾಯಗಳನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ. ಎಲ್ಲ ಮುಖಂಡರ ಪರವಾಗಿ ಇವುಗಳನ್ನ ಗಂಭೀರವಾಗಿ ತಗೊಂಡು ಅದರಲ್ಲಿ ಈ ನಾಲಾಯಕ್ ಶಶಿಧರ್ ಮಾಡಲಾಗ್ಬೋದು ಅಥವಾ ವಿಶೇಷ ತಹಸೀಲ್ದಾರ್ ಕರಿಯ ನಾಯಕ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅವತ್ತು ಆದೇಶ ಆದ್ಮೇಲೆ ನಾನು ಆ ಪ್ರಕರಣ ನಡಿಬೇಕಾದ್ರೆ ಆ ಜಾಗದಲ್ಲಿದ್ದೆ. ಇನ್ನೇನು ಪ್ರಕರಣ ಈಗ ನಡೆದು ಅವರು ಆದೇಶ ಮಾಡಿ ಪಾಣಿ ಮಾಡ್ಬೇಕಾಗಿತ್ತು. ಆದ್ರೆ ಪಾಣಿ ಮಾಡದೆ 3 ದಿನ ತೃಪ್ತಿಗೆ ಹೋಗಿರ್ತಕ್ಕಂಥ ಮಹಾನುಭಾವ ಅವನ್ ನೇರವಾಗಿ ತೃಪ್ತಿಗೆ ಕಳಿಸಿ ಯಾರನ್ನ ಈ ಕರಿಯ ನಾಯಕ್ ಅಶ್ವಿನಿನ ಯಾಕೆ ಕರಿಯ ನಾಯಕನ ಕಳಿಸ್ಬೇಕಂತ ಹೇಳಿದ್ರೆ ಎಸಿ ಮಾಡಿರ್ತಕ್ಕಂಥ ಆದೇಶನ ನೀವು ಖಾತೆ ಮಾಡ್ತಕ್ಕಂಥ ತಾಕತ್ತು ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನೀವು ಆ ತೃಪ್ತಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡಿರಿ. ನೀವು ಯಾಕೆ ಸರ್ಕಾರಿ ಅಧಿಕಾರಿನ ನೌಕರನ್ನ ತಗೊಳ್ತೀರಾ? ಈ ರೀತಿಯಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ಈಗ ಏನು ಉಪವಿಭಾಗಾಧಿಕಾರಿಗಳು ಬಂದಿದ್ದಾರೆ, ಉಪವಿಭಾಗಾಧಿಕಾರಿಗಳು ಈ ಕೂಡಲೇ ಇದನ್ನ ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಅದರ ಜೊತೆಗೆ ಏನು ಜಿಲ್ಲಾಧಿಕಾರಿಗಳಿಗೆ ಈ ನಾವು ಖಂಡಿಸ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳನ್ನ ಸಾವಿರಾರು ಜನ ಬೀದಿಗೆ ನಿಂತ್ಕೊಂಡು ಪರಿಕೇಡ್ಕೊಂಡಿದ್ದೀವಿ, ಅರೆಬೆತ್ತಲೆ ಮೆರವಣಿಗೆ ಇದ್ದೀವಿ. ನಮ್ಮ ಮನವಿ ಪತ್ರ ತಗೊಳ್ಳೋದಕ್ಕೆ ನಿಮಗೆ ಏನೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾಧಿಕಾರಿ ಕೆಲಸ ಮಾಡೋದಕ್ಕಿಂತ ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಕೆಲಸ ಮಾಡ್ರಿ, ಬಿಸ್ನೆಸ್ ಮಾಡ್ರಿ. ನೀವು ಬಂದಿರ್ತಕ್ಕಂಥದ್ದೇ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕರ ಪರವಾಗಿ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಸರ್ಕಾರಿ ನೌಕರರಿಗೆ ಬರ್ತೀರಾ? ಅನೇಕ ಜನ ನಿರುದ್ಯೋಗದಿಂದ ಸಾಯ್ತಾ ಇದ್ದಾರೆ ಇವತ್ತಿನ ದಿನ. PGಗಳು ಮಾಡ್ಕೊಂಡು PhD ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೆಲ್ಲಿಯಿಂದ UPSC ಇದನ್ನೆಲ್ಲ ಓದ್ಕೊಂಡು ನಿರುದ್ಯೋಗ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನಾಲಾಯಕ ಇರ್ತಕ್ಕಂಥವ್ರು ಯಾರು ಸರ್ಕಾರಿ ನೌಕರರಿಗೆ ಬರಬಾರ್ದು ಅಂತಕ್ಕಂಥದನ್ನ ಈ ವೇದಿಕೆ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಸಂವಿಧಾನದ ಮುಖಾಂತರ ಏನು ಬಡ ಜನರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಪ್ರಮಾಣ ತಗೊಳ್ತೀರಲ್ವಾ, ಅದಕ್ಕೆ ಭದ್ರಾಗಿದ್ರೆ ಮಾತ್ರ ಸರ್ಕಾರಿ ನೌಕರರು ಕೆಲಸಕ್ಕೆ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಬೇಕಾದಷ್ಟು ಕೆಲಸಗಳಿದಾವೆ, ಆ ಕೆಲಸಗಳಿಗೆ ಹೋಗಿ ಯಾಕೆ ಸರ್ಕಾರಕ್ಕೆ ಸಂವಿಧಾನಕ್ಕೆ ಅವಮಾನ ಮಾಡ್ತೀರಾ? ಈ ನಾಲಾಯಕ ಅಧಿಕಾರಿಗಳೇ ಅಂತಕ್ಕಂಥ ಒಂದು ಸಂದೇಶನ ಈ ಮುಖಾಂತರ ಕೊಡ್ತಾ, ಒಂದು ವೇಳೆ ನಮ್ಮ 30 ಹಕ್ಕೊತ್ತಾಯಗಳು ಏನಾದ್ರೂ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ತೀವ್ರ ರೂಪಕ್ಕೆ ತಗೊಳ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಕೊಡ್ತೀವಿ. ಒಂದು ವೇಳೆ ಉಪವಿಭಾಗಾಧಿಕಾರಿಗಳು ಈ ದಿನ ಏನಾದ್ರು ಇವತ್ತು ಬರ್ದೇ ಇದ್ದಿದ್ರೆ ಕಡಾಖಂಡಿತವಾಗಿ ಆನೇಕಲ್ ತಾಲೂಕು ಬಂದಾಗ್ತಾ ಇತ್ತು. ಕಡಾಖಂಡಿತವಾಗಿ ಆನೇಕಲ್ ತಾಲೂಕು ಬಂದಾಗ್ತಾ ಇತ್ತು. ಯಾಕೆ ಬಂದಾಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಮನೆ ಕೊಟ್ಟಿಲ್ಲ, ನಮ್ಗೆ ಇನ್ನೊಂದು ಯಾವ್ದು ಅಪಾರ್ಟ್ಮೆಂಟ್ ಕೊಟ್ಟಿಲ್ಲ ಅಂತ ಅಲ್ಲ, ನಮ್ ಭೂಮಿಗಳನ್ನ ತಗೊಳ್ತಾ ಇದ್ದೀರಾ, ಸಾವಿರಾರು ಎಕರೆ ಭೂಮಿಗಳನ್ನ ಕಬಳಿಸ್ತಾ ಇದ್ದೀರಾ KSB ಮತ್ತೆ KEDB ಮುಖಾಂತರ. ಬಡ ಜನರು ಬೀದಿಗೆ ಬರ್ತಾ ಇದ್ದಾರೆ. ಅದನ್ನು ಖಂಡಿಸ್ತಾ ಯಾರು ಸಹ ಇನ್ಮೇಲೆ ಆನೇಕಲ್ ತಾಲೂಕಲ್ಲಿ ಸುಮ್ಮನೆ ಇರೋ ಚಾನ್ಸ್ ಇಲ್ಲ. ಹಾಗಾಗಿ ದಯಮಾಡಿ ಇದನ್ನು ತುಂಬಾ ಗಂಭೀರವಾಗಿ ತಗೊಳ್ಳಿ. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಳ್ಳೋದಕ್ಕೆ ನೀವೆಷ್ಟು ಬೇಗ ನೀವು ಕ್ರಮ ಜರುಗಿಸೋಕೆ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕ್ರಮ ಜರುಗಿಸಿ ಈ ಹೋರಾಟಕ್ಕೆ ಒಂದು ನ್ಯಾಯ ಕೊಡಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳು ತಿಳಿಸ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಈ ಒಕ್ಕೂಟದಿಂದ ಇವತ್ತು ಏನು ಒಂದು ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಗೆ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿಕೊಂಡಿದೆ. ಅದಕ್ಕೆ ವಿಶೇಷಾಧಿಕಾರಿ ಅಂತ ಹೇಳಿ ನಿಮ್ಮ ಮನವಿಯನ್ನು ಸರ್ಕಾರ ಮತ್ತು ಮಾನ್ಯ DCಯವರ ಮೌಖಿಕ ಸೂಚನೆಯಂತೆ ತಾವು ಏನು ನಮಗೆ ಮನವಿ ಪತ್ರ ಕೊಟ್ಟಿದ್ದೀರಿ, ಸ್ವೀಕಾರ ಮಾಡಿ. ಇದರಲ್ಲಿ ಸರಿಸುಮಾರು 30 ಪಾಯಿಂಟ್ ಸ್ನೇಹಿತರು ಹೇಳ್ತಿದ್ದಾರೆ. ನಾನು ಅದನ್ನು ಭಾಳ ಗಮನಿಸಿದ್ದೆ. ಇಲ್ಲಿ ತಾವು ಏನು ತಿಳಿಸಿದ್ದೀರಿ ಇದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಿಕೆಯನ್ನು ಅವರಿಗೆ ನಾನು ನೀಡಿ ಮುಂದಿನ ದಿನದಲ್ಲಿ ಇದು ಏನು ಇಂಪ್ಲಿಮೆಂಟೇಷನ್ ಆಗಬೇಕು ಅದಕ್ಕೆ ತಕ್ಕನಾದಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ನಾವು ನಮ್ಮ ಇದನ್ನು ಹಿಂತೆಗೆದುಕೊಳ್ಳಬೇಕಾಗಿ ನಾನು ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಮಾಡಿದಂತ ಈ ಹೋರಾಟ ಮತ್ತೆ ಅಹೋರಾತ್ರಿ ಪ್ರತಿಭಟನೆ ಮುಂದೆ ಹಗಲು ರಾತ್ರಿ ನಾವು ಇಲ್ಲೇ ಇದ್ದೀವಿ. ನೀವು ಮನವಿ ಪತ್ರ ತಗೊಂಡೋದ್ರೇನೆ ಸಾಕಾಗಲ್ಲ ನಮ್ಗೆ. ಯಾಕಂತ ಹೇಳಿದ್ರೆ ಕಂದಾಯ ಸಚಿವರೇ ಬರ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇತ್ತು, ಒತ್ತಾಯ ಇತ್ತು. ಆದ್ರೆ ಈಗ ನಾವು ನಿಮ್ಗೆ ಇದನ್ನ ಒಪ್ಪಿಸ್ತಾ ಇದ್ದೀವಿ. ನೀವು ಯಾವಾಗ ಇಲ್ಲೇ ಸಭೆ ಕರಿಬೇಕು, ಆನೇಕಲ್ ತಾಲೂಕಲ್ಲೇ ಸಭೆ ಕರಿಬೇಕು, 30 ಅಂಶಗಳ ಜೊತೆಗೆ ಇನ್ನೂ ನೊಂದಂತರ ಸಮಸ್ಯೆಗಳನ್ನ ನೀವು ಬಗೆಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅದು ಯಾವಾಗ ಅಂತ ನೀವು ಸ್ಪಷ್ಟೀಕರಣ ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟ
ಒಂದು ಮನವಿ ಪತ್ರನ ಮಾನ್ಯ DC ಅವ್ರ ಜೊತೆ ನಾನು ಚರ್ಚೆ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವರ ಆಜ್ಞೆಯಂತೆ ನಾನು ಮುಂದುವರಿತೇನೆ. ಮಾಡಿರುವ ಕರಿಯ ನಾಯಕ ತಾಲೂಕು ಬಿಟ್ಟು ತೊಲಗಲೇಬೇಕು. ದಲಿತರ ಭೂಮಿಗಳನ್ನು ಅಕ್ರಮ ಆದೇಶ ಮಾಡಿರುವ ತಹಶೀಲ್ದಾರ್ ಕರಿಯ ನಾಯಕ ತೊಲಗಲೇಬೇಕು. ದಲಿತರ ಭೂಮಿಗಳು ಇರಬೇಕು. ಅಶ್ವಿನಿಗೆ ಹೇಳಿ ಧಿಕ್ಕಾರ. ಅಶ್ವಿನಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿದ ತಹಶೀಲ್ದಾರ್ಗೆ ಹೇಳಿ ಧಿಕ್ಕಾರ. ಮಾಡಿದ ಎಸಿಯ ಪೂರ್ವ ಬಿದಿರಿಗೆ ಹೇಳಿ ಧಿಕ್ಕಾರ. ದಲಿತರ ಭೂಮಿಯನ್ನು ಕಬಳಿಸಲು ಹುನ್ನಾರ ಮಾಡುತ್ತಿರುವ ಅಪೂರ್ವ ಬಿದಿರಿಗೆ ಹೇಳಿ ಧಿಕ್ಕಾರ. ಭೂಮಾಲೀಕರ ಕೂಟಿನಕ್ಕುವ ಅಪೂರ್ವ ಬಿದಿರಿಗೆ ಹೇಳಿ ಧಿಕ್ಕಾರ. ದಲಿತ ಹೋರಾಟಗಾರರನ್ನು ಹತ್ತಿಕ್ಕಲೇರಿಸಿದ ತಹಶೀಲ್ದಾರ್ ಶ್ರೀಧರ್ ಮಾಡಾಳ್ಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಶ್ರೀಧರ್ ಮಾಡಾಳ್ ತೊಲಗಲೇಬೇಕು. ದಲಿತ ವಿರೋಧಿ ಶ್ರೀಧರ್ ಮಾಡಾಳ್ ವಜಾ ಮಾಡಿ. ದಲಿತ ಮತ್ತು ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತೇನು ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಒಂದು ಧರಣಿ ನಡೀತಾ ಇತ್ತು. ಅವರ ಒಂದು 30 ಅಂಶಗಳ ವಿಚಾರವಾಗಿ ಭಾಳ ಉಗ್ರವಾದ ಪ್ರತಿಭಟನೆ ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಅದನ್ನು ಭಾಳ ತೀಕ್ಷ್ಣವಾಗಿ ಗಮನಿಸಿದೆ ಕೂಡ. ಅದಕ್ಕೋಸ್ಕರ ಇವಾಗ ನಮ್ಮನ್ನು ಇಲ್ಲಿ ವಿಶೇಷ ಉಪವಿಭಾಗಾಧಿಕಾರಿ ಅಂತ ಹೇಳಿಬಿಟ್ಟು ಕೋರ್ಟ್ ಕೇಸ್ ಸಂಬಂಧಪಟ್ಟಂತೆ ನಮ್ಮನ್ನು ಇಲ್ಲಿ ನೇಮಕ ಮಾಡಿದೆ. ಮಾನ್ಯ DC ಅವರ ಮೌಖಿಕ ಆದೇಶದಂತೆ ನಾನು ಇವತ್ತು ಮನವಿ ಪತ್ರೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಏನು ನಮ್ಮ ಎಲ್ಲ ಸ್ನೇಹಿತರು ಕೊಟ್ಟಿದ್ದಾರೆ ಇದನ್ನು ನಾನು ಪ್ರಾಮಾಣಿಕವಾಗಿ ನಮ್ಮ DC ಅವರಿಗೆ ತಲುಪಿಸಿ ಮುಂದಿನ ದಿನದಲ್ಲಿ ಇದರಲ್ಲಿ ಏನಾಗಬೇಕು ಏನು ಹೋಗಬೇಕು ಅಂತ ಹೇಳಿ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಇದಕ್ಕೆ ಯಾವ ರೀತಿ ಕಾರ್ಯರೂಪವನ್ನು ನಾವು ಮಾಡಬೇಕು ಅಂತ ಹೇಳಿ ನಂತರ ನಾನು ತಿಳಿಸ್ಕೊಂಡು ನಮ್ಮ ಎಲ್ಲ ಸ್ನೇಹಿತರಿಗೆ ನಾನು ತಿಳಿಸ್ತೇನೆ. ಮುಖ್ಯವಾಗಿ ಅವರು ಹೋರಾಟ ಪ್ರತಿಭಟನೆಕಾರ ಮುಖ್ಯ ಉದ್ದೇಶ ಎಲ್ಲ ಅಪೂರ್ವ ಬಿದಿರಿಂದ ವಜಾ ಮಾಡಬೇಕು ಮತ್ತು ತಹಸೀಲ್ದಾರ್ ಮತ್ತು ವಿಶೇಷ ಕೂಡ ಸೇವೆಯನ್ನು ವಜಾ ಮಾಡಬೇಕು ಅಂತ ಕೇಳ್ತಾರೆ. ಈಗ ಕೇಳಿದ್ದಾರೆ ಇದನ್ನು ನಾನು ನಮ್ಮ ಉನ್ನತ ಅಧಿಕಾರಿಗಳ ಜೊತೆ ನಾವು ಅವರಿಗೆ ಮನವಿ ಪತ್ರ ಅಷ್ಟೇ ನಮ್ಮ ಕೆಲಸ. ಅದನ್ನ ಮುಂದಿನ ದಿನದಲ್ಲಿ ಅವರು ಚರ್ಚೆ ಮಾಡಿ ಅವರು ನಿರ್ಧಾರ ಮಾಡ್ತಾರೆ. ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಮಾಡ್ತಾರೆ. ಎಲ್ಲ ಬಂದು ಹಿಂಗೆ ಸಮಸ್ಯೆ ಬಗೆಹರಿಸದೆ ಆನೇಕಲ್ ತಾಲೂಕು ಆಫೀಸಲ್ಲಿ ಪ್ರತಿನಿತ್ಯ ಪ್ರತಿಭಟನೆಗಳು ನಡೀತದೆ. ತಾಲೂಕು ಆಡಳಿತ ಕೂಡಿಸಿದೆ. ಅತ್ಯಂತ ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ಮುಕ್ತಿ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಆನೇಕಲ್ ತಾಲೂಕು ಕಚೇರಿಯಲ್ಲಿ ಒಂದು ಜನವರಣ ಪ್ರಮಾಣ ಪತ್ರ ತಗೋಬೇಕಾದ್ರೆ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿ 5,000 ರಿಂದ 6,000 ಖರ್ಚು ಮಾಡಬೇಕು. ಅದನ್ನ ಸಹ ಭ್ರಷ್ಟಾಚಾರ ತಡೆ ಹಿಡಿಯಕ್ಕಾಗಲಿಲ್ಲ. ಯಾಕೆ ಅಂತ ಏನು ಎಲ್ಲಾ ಭ್ರಷ್ಟಾಚಾರ ಆಗ್ಬಿಟ್ಟಿದ್ರ ಒಳಗಡೆ ಅಥವಾ ಏನು ತಾಲೂಕು ಕಚೇರಿಗಳಿಂದ ಒಂದು 5 ವರ್ಷ ಇದಾರೆ ಅಧಿಕಾರಿಗಳು ಅವರೆಲ್ಲ ವರ್ಗಾವಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ತಡಿಬೋದಲ್ಲ? ಹೌದು. ಈಗ ತಾವೇನು ಮನವಿ ಪತ್ರ ಕೊಟ್ಟಿದ್ದಾರಲ್ಲ ಇದ್ರೆಲ್ಲ ಎಲ್ಲ 30 ಅಂಶಗಳು ಸೇರ್ಕೊಂಡಿರ್ತವೆ. ಅದನ್ನ ಚರ್ಚೆ ಮಾಡಿ ನಾವು ಮಾತಾಡ್ಬೇಕಾಗುತ್ತೆ. ಮುಂದೆ ನನಗೆ ಮನವಿ ಪತ್ರ ಅಷ್ಟೇ ನಾನು ಸ್ವೀಕರಿಸಕ್ಕೆ ನನಗೆ ಅಧಿಕಾರ ಇರೋದು. ಸೊ ಹಾಗಾಗಿ ಇದನ್ನ ನಾನು DC ಅವರಿಗೆ ತಿಳಿಸಿ ಮುಂದಿನ ದಿನದಲ್ಲಿ DC ಅವರೇನೆ ಇದನ್ನ ಕ್ರಮ ಕೈಗೊಳ್ಳುತ್ತಾರೆ. ಹೋರಾಟಕ್ಕೆ ಇಷ್ಟು ದಿನ ಹೋರಾಟ ಮಾಡ್ತಾ ಫಲ ಸಿಕ್ಕಿದೆಯಾ ಅನ್ಸ್ತದ ಅಂತ? ಫಲ ಸಿಕ್ಕೋದು ಬಿಡೋದು ಈಗ ವಿಶೇಷ AC ಸಾಹೇಬರು ಹೇಳಿದ್ದಾರೆ. ಅದನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮ ಒಂದು ಅಂತ್ಯನ ಆಡ್ತೀರಿ ಅಂತ ಅವರು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವು ಸಹ 11ನೇ ತಾರೀಕಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಸಹಸ್ರ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಆಮೇಲೆ ಮಾಧ್ಯಮದ ಮಿತ್ರರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕಿದೆ ಅಂತ ನಾವು ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದು ನಮಗೆ ನ್ಯಾಯ ಯಾವತ್ತು ಸಿಗುತ್ತೋ ಅವತ್ತೇ ಅದು ಅಂತಿಮ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈಗೇನು ನಮ್ಮ ಭರವಸೆ ಕೊಟ್ಟು ಹೋಗಿದ್ದಾರೆ ವಿಶೇಷ AC ಸಾಹೇಬರು, ನಾವು ಕಾದು ನೋಡ್ತೀವಿ. ಈ ನ್ಯಾಯ ನಮಗೇನಾದರೂ ಸಿಗದಿದ್ದ ಪಕ್ಷದಲ್ಲಿ ಈ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನಾವು ಅದನ್ನು ಊಹಿಸ್ಕೊಳಕ್ಕೂ ಆಗಲ್ಲ. ಕೆಲವರು ರಾಜಕಾರಣಿಗೆ ಆಗಲಿ ಅಧಿಕಾರಿಗಳಿಗೆ ನಾನು ಈ ಒಂದು ನಿಮ್ಮ ಮಾಧ್ಯಮದ ಮುಖದ ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಒಂದು ಏನು ನಮ್ಮ ಹಕ್ಕೊತ್ತಾಯಗಳು 30 ಹಕ್ಕೊತ್ತಾಯಗಳಿದ್ದಾವೆ, ಆ ಎಲ್ಲ ಬೇಡಿಕೆಗಳಿಗೆ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಇದೇ ಆನೇಕಲ್ಲಿಂದ ಚಂದಾಪುರ ಸೂರ್ಯ ಸಿಟಿವರೆಗೂ ನಾವು ಜಾಥಾವನ್ನು ಮಾಡೋದು ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತೀವಿ. ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದೆ
ನಾವು ಭರವಸೆನ ಇಟ್ಕೊತೀವಿ. ಈಗ ಸರ್ಕಾರ ಮಟ್ಟದಲ್ಲಿ ಮಾತಾಡಿ ನಮಗೆ ನ್ಯಾಯ ಕೊಡ್ತೀರಿ ಅಂತ ಹೋಗಿದ್ದಾರೆ. ನಾವು ಭರವಸೆಯಿಂದ ಇಟ್ಕೊಂಡೇ ಇಡ್ತೀರಿ. ಅದು ಒಂದು ಪಕ್ಷದಲ್ಲಿ ಸಿಗದೆ ಹೋಗಿದ್ರೆ ಅದು ಈ ಒಂದು ಪ್ರತಿಭಟನೆ ರೂಪ ಬೇರೆ ರೀತಿ ಪಡ್ಕೊಂತ ಈ ನಿಮ್ಮ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಮನವಿ ತಗೊಳಕ್ಕೆ ಬಂದಿಲ್ಲ ಸರ್, ನ್ಯಾಯ ಕಲ್ಪಿಸ್ತಾರ ಅಂತ ನಮ್ಗೆ ನಿಜವಾಗ್ಲೂ ಅದು ನೋವಿದೆ. ನಮಗೆ ಅದು ನಿಜವಾಗ್ಲೂ ನೋವಿದೆ. ನಮ್ಮ ಒಂದು ಮನವಿಗೆ ಅವತ್ತೇ ನಮಗೆ ನಾವು 11ನೇ ತಾರೀಕು ಪ್ರತಿಭಟನೆ ಮಾಡಿದ ದಿವಸನೇ ನಮ್ಮ ಒಂದು ಮನವಿಯನ್ನು ಅವರು ಸ್ವೀಕಾರ ಮಾಡಿ ನಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಅವತ್ತು ಮಾಡಬೇಕಾಗಿತ್ತು. ಅವರು ಮಾಡಲಿಲ್ಲ. ತಡವಾಗಿದ್ರೂ ಪರವಾಗಿಲ್ಲ, ನಮಗೆ ಇವತ್ತು ದಿವಸ ಅವರು ವಿಶೇಷ ಒಂದು AC ಸಾಹೇಬರು ಬಂದು ನಮ್ಮನ್ನು ಮನವಿಯನ್ನು ತಗೊಂಡಿದ್ದಾರೆ. ನಾವು ಕಾದು ನೋಡ್ತೀವಿ. ಈ ಕಾದು ನೋಡಿ ನಮ್ಮ ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ, ಇವತ್ತೇನು ಆನೇಕಲ್ ತಾಲೂಕಿನಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಏನು ಆನೇಕಲ್ ತಾಲೂಕಲ್ಲಿ ಒಂದು ಬಂಧನ ಕರೆ ಕೊಟ್ಟಿತ್ತು. ಈಗ ಆನೇಕಲ್ ತಾಲೂಕಲ್ಲಿ ಒಂದು ಪ್ರತಿಭಟನೆ ಹಾಗೂ ಆನೇಕಲ್ ಬಂಧನ ವಿಚಾರನ ಏನಾದರೂ ಒಂದು ತೀರ್ಮಾನ ಮಾಡಿ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಮೊನ್ನೆ 11ನೇ ತಾರೀಕು ಬೃಹತ್ ಪರಕೆ ಚಳವಳಿ ಮತ್ತು ಅರಬೆತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆಗ ನಮ್ಮ ಹೋರಾಟಗಾರನ ಹೋರಾಟ ಮಾಡಲಿಕ್ಕೆ ಬಿಡ್ತಿದ್ದಂಗೆ ಬಂಧಿಸಿ ಏನು ಹೋರಾಟ ಮಾಡಬಾರ್ದು ಅಂತೇಳಿ ಕೆಲವರು ಕಿಡಿಗೇಡಿಗಳು ಅವ್ರಿಗೆ ಸಪೋರ್ಟ್ ಮಾಡಿರುವಂಥದ್ದು. ಯಾಕಂದರೆ ಭೂಗಳರು ಜಾಸ್ತಿ ಇದ್ದಾರೆ. ಭೂಗಳರು ನಮ್ಮ MLA ಸಾಹೇಬರು ಕೂಡ ಇದರಲ್ಲಿ ಶಾಮೀಲಾಗಿರೋ ಅನ್ನೋದು ವಿಷಯ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ನಮ್ಮ ಮುಚ್ಚಿಕಕ್ಕೆ ನನಗೆ ಒಳಮನಸಿಲ್ಲ. ಇಲ್ಲಿ ಕೆಲವರು ಅವ್ರ ಹೆಸರು ತಗೋಬೇಡ ಅಂತ ಹೇಳಿದ್ರೆ ತಗೋಬೇಕು ಅಂತ ಹೇಳಬೇಕು. ನನಗೆ ವಿಷಯ ಅಷ್ಟೇ ಬೇಕಾಗಿತ್ತು, ದಲಿತರಿಗೆ ಯಾರು ಅನ್ಯಾಯ ಮಾಡ್ತಾರೆ ಅವ್ರ ವಿರುದ್ಧ ಹೋರಾಟ ಮಾಡೋಂಥ ಶಕ್ತಿ ನಮಗೆಲ್ಲಿದೆ. ಬಹುಜನ ಭಾಗೀದಾರಿ ವೇದಿಕೆ ಈ ಒಕ್ಕೂಟಿಗೆ ಸಪೋರ್ಟ್ ಮಾಡುತ್ತೆ, ಬೆಂಬಲವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈಗಾಗಲೇ ಇತ್ತೀಚಿನ ಪ್ರತಿಕ್ರಿಯೆ ಆನೇಕಲ್ ತಾಲೂಕಲ್ಲಿ ಹೋರಾಟಗಾರರನ್ನು ಬಂಧಿಸುವಂಥ ಕ್ರಿಯೆಗಳು ನಡೀತಾ ಇದೆ. ಇದು ಆನೇಕಲ್ ತಾಲೂಕು ಹೋರಾಟದ ಭೂಮಿ. ಯಾವುದೇ ಕಾರಣಕ್ಕೂ ಲಾಠಿಗೆ, ಪೊಲೀಸ್ಗೆ, ಬೂಟ್ಗೆ, ಇನ್ನೊಂದಿಗೆ ಎದುರಂಥ ಅವಶ್ಯಕತೆ ಇಲ್ಲಿ ಯಾರೂ ಭಯಪಡೋಂಥದ್ದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರನ್ನು ಬಂಧಿಸೋಂಥ ಕೆಲಸಗಳು ಏನಾಗ್ತಾ ಇದೆಯೋ ಇದರ ವಿರುದ್ಧವಾಗಿ ಇನ್ನೂ ಕೂಡ ಆನೇಕಲ್ ತಾಲೂಕಿನ ನಾಗರಿಕ ಸಮಾಜ ವಿರೋಧವಾದಂಥ ಪರಕೆ ಚಳವಳಿಗಳು, ಕಿತ್ತೋದ ಚಪ್ಪಲಿ ಚಳವಳಿಗಳನ್ನು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಗಡಿನಾಡು ಜೆ ಭೀಮ್ ವೇದಿಕೆ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜು, ನಾವು ಕೂಡ ನಮ್ಮ ಸಂಘಟನೆ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಏನಿವತ್ತಿನ ದಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಂದು ಮೂಲಭೂತ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಿದಿಲ್ಲದ ಕಾರಣ ಒಂದು ಭಾರಿ ಬೃಹತ್ ಮಟ್ಟದಲ್ಲಿ ಒಂದು ಅಹೋರಾತ್ರಿ ಧರಣಿ ಕಾರ್ಯಕ್ರಮ ಮಾಡ್ತಾವ್ರಿ. ಆ ಧರಣಿ ಕಾರ್ಯಕ್ರಮಕ್ಕೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಭಾರಿ ಬೃಹತ್ ಮಟ್ಟದಲ್ಲಿ ನಾವು ಒಂದು ಪ್ರತಿಭಟನೆಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಏನು ಒಂದು ಪ್ರತಿಭಟನೆಗೆ ಬೆಂಬಲ ಅಂದರೆ ಈ 420 ತಹಶೀಲ್ದಾರ್ಗಳು, 840 ತಹಶೀಲ್ದಾರ್ಗಳು, ಕಿಡಿಗೇಡಿ ತಹಶೀಲ್ದಾರ್ಗಳು ಈ ತಾಲೂಕು ಕಚೇರಿಯಿಂದ ಬಿಟ್ಟು ತೊಲಗಬೇಕೆಂದು ಒಂದು ಭಾರಿ ಬೃಹತ್ ಮಟ್ಟೆ ಒಂದು ಧರಣಿ ಕಾರ್ಯಕ್ರಮ ನಡೀತಾ ಇದೆ. ಈ ಧರಣಿ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಪ್ರಗತಿಪರ ನಾಯಕರು, ದಲಿತ ಪರ ಸಂಘಟನೆಗಳು ಎಲ್ಲ ಒಗ್ಗಟ್ಟಾಗಿ ಒಟ್ಟಾರೆ ಸೇರಿ ಒಂದು ಸಂಘಟನೆ ಮಾಡಿದ್ರೆ ಮಾತ್ರ ಈ ಪ್ರತಿಭಟನೆಗೆ ನಮಗೂ ಒಂದು ನ್ಯಾಯಬದ್ಧವಾಗಿ ಹಕ್ಕುಗಳು ಸಿಗ್ತವೆ. ನಮ್ಮ ಹಕ್ಕು ಸಿಗಬೇಕಾದ್ರೆ ಭ್ರಷ್ಟ ರಾಜಕೀಯ ವ್ಯಕ್ತಿಗಳಿಗಾಗಲಿ, ಭ್ರಷ್ಟ ಅಧಿಕಾರಿಗಳಿಗಾಗಲಿ ಸಾಧ್ಯವಾಗಲಿಲ್ಲ. ನಮ್ಮ ಹಕ್ಕು ಸಿಗಬೇಕಾದ್ರೆ ಹೋರಾಟದ ಮುಖಾಂತರ ನಮ್ಮ ಹಕ್ಕು ಪಡಿಬೇಕು. ನಮ್ಮ ಹಕ್ಕು ಸಿಗಬೇಕಾದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಆಗಲಿ, ಭ್ರಷ್ಟ ರಾಜಕೀಯ ಅಧಿಕಾರಿಗಳಿಂದ ಆಗಲಿ, ವ್ಯಕ್ತಿಗಳಿಂದ ನಮ್ಮ ಹಕ್ಕು ಸಿಕ್ಕಲ್ಲ. ನಮ್ಮ ಹಕ್ಕು ಸಿಗಬೇಕಾದ್ರೆ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕು ಸಿಕ್ಕಲು ಸಾಧ್ಯ, ಪಡೆಯಲು ಸಾಧ್ಯ. ಒಂದುಗಳೇ ಈ ತಾಲೂಕು ಕಚೇರಿಯಲ್ಲಿ 420 ಕೆಲಸ ಮಾಡ್ತಾರೆ, 840 ಕೆಲಸ ಮಾಡ್ತಾರೆ, ಕಿಡಿಗೇಡಿ ಕೆಲಸ ಮಾಡ್ತಾರೆ, ಅವ್ಯವಹಾರಗಳು ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಕೆಲಸ ಮಾಡೋಕ್ಕೆ ಕೊಡಲ್ಲ. ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ, ಸುಳ್ಳು ಸೊಪ್ಪು ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಕೂಡಲೇ ಸೇವೆಯನ್ನು ವಜಾ ಮಾಡಬೇಕು. DC ಸಾಹೇಬರು ಬಂದವ್ರೆ, ದಯವಿಟ್ಟು DC ಸಾಹೇಬ್ರೆ ಮನದಲ್ಲಿ ಕೊಡಬೇಕು. ಇಲ್ಲಿರ್ತಕ್ಕಂಥ AC ಸಾಹೇಬ್ರೆ, ಇಲ್ಲಿರ್ತಕ್ಕಂಥ 420 ಅಧಿಕಾರಿಗಳನ್ನ, ಇಲ್ಲಿರ್ತಕ್ಕಂಥ 840 ಅಧಿಕಾರಿಗಳನ್ನ ಕೂಡಲೇ ನಮ್ಮ ಮನವಿಯನ್ನು ಸ್ಪಂದಿಸಿ ಅವರ ಸೇವೆಯನ್ನು ವಜಾ ಮಾಡಬೇಕು. ನಾವು ಈ ಅಹೋರಾತ್ರಿ ಧರಣಿಗೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ನಾವು ಬೆಂಬಲವನ್ನು ಕೊಡ್ತೀನಿ. ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ನಾವು ಇವರ ಬೆಂಬಲಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಯಾವುದೇ ಭ್ರಷ್ಟ ಅಧಿಕಾರಿಗಳಿಂದ ನಮ್ಮ ದೇಶ ಉದ್ಧಾರಕ್ಕಾಗಲ್ಲ. ನಮ್ಮ ಹೋರಾಟ ಎಲ್ಲಿ ತಗೋಬೇಕಂದ್ರೆ ನಾವು ಹೋರಾಟದ ಮುಖಾಂತರನೇ ತಗೋಬೇಕು. ಇಲ್ಲಿ ಬಂದಿದ್ದಾರೆ ನಮ್ಮ AC ಸಾಹೇಬರು, ಇಲ್ಲಿ ಮೆಮೊರಂಡಮ್ ತಗೊಂಡು ಬುಟ್ಟಿಗೆ ಹಾಕ್ತಾರೆ. ಈ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ದಯವಿಟ್ಟು ನಾವು ಹೇಳೋದನ್ನ ಕಿವಿಗೊಟ್ಟು ಕೇಳಬೇಕು. ಇಲ್ಲಿನ ಬಂದಿರೋಂಥ AC ಸಾಹೇಬ್ರೆ ನಿಮಗೆ ಹೇಳ್ತಾ ಇದ್ದೀವಿ, ಇಲ್ಲಿ 2 ವರ್ಷದ ಮೇಲ್ಪಟ್ಟು ಯಾರೇ ಅಧಿಕಾರಿ ಇರಲಿ ಅವ್ರನ್ನ ಇಲ್ಲಿಂದ
ಹೊರಗಡೆ ಹಾಕ್ಲೇಬೇಕು, ಅವ್ರು ರಾಜೀನಾಮೆ ಕೊಡಲೇಬೇಕು, ಇಲ್ಲ ಅಂದರೆ ಅವ್ರನ್ನ ಅಮಾನತು ಮಾಡಬೇಕು. ಯಾವುದೇ 2 ವರ್ಷದ ಮೇಲೆ ಇಲ್ಲಿ ಯಾರು ಇರಬಾರ್ದು ಅಂತ ನಾವು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಾವೆಲ್ಲ ಸೇರಿ ನಿಮ್ಮ ಜೊತೆ ಇರ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ವಿ. ಜೈ ಭೀಮ್. ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಮರ್ಗ ರಾಜ್ಯಾಧ್ಯಕ್ಷರು ಎಂ ನಾರಾಯಣ. ಈ ಆನೇಕಲ್ ತಾಲೂಕಲ್ಲಿ ಏನು ನಡೀತೈತೋ ಭ್ರಷ್ಟ ಅಧಿಕಾರಿಗಳನ್ನ ತೊಲಗಿಸ್ಬೇಕು. ಈ ಆನೇಕಲ್ ತಾಲೂಕಲ್ಲಿ ಇತಿಹಾಸನೇ ಇಲ್ಲ. ದಲಿತರನ್ನ ಹೋರಾಟಗಾರನ್ನ ಬಂಧಿಸಿರೋದು ಈ ಪೊಲೀಸವರು ಸರಿ ಇಲ್ಲ ಬಂಧಿಸಿರೋದು. ಈ ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಾವ್ರೆ, ದಲಿತರ ಹೋರಾಟಗಾರರ ಮಾಡ್ತಾಯಿದ್ರೆ ಈ ಪೊಲೀಸರು ಬಂಧಿಸ್ತವ್ರೆ, ಅರೆಸ್ಟ್ ಮಾಡ್ತಾರೆ. ಇವ್ರೇನು ದಬ್ಬಾಳಿಕೆಗಳ ಏನು ಇವ್ರದ್ದು? ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡ್ರಿ ಅಂದರೆ ಮಾಡ್ತಾಯಿಲ್ಲ. ಇವರು ತಾಲೂಕಿನ ದಲಿತರ ಮೇಲೆ ಎಫ್ಐಆರ್ಗಳು ಮಾಡೋದು, ದಲಿತರನ್ನ ಜೈಲು ಕಟ್ಟೋ ಕೆಲಸಗಳನ್ನ ಇವರು ಪೊಲೀಸ್ ಅಧಿಕಾರಿಗಳು ಮಾಡ್ತಾವ್ರೆ. ತಹಶೀಲ್ದಾರ್ಗಳು ACD ಅವ್ರು ಯಾರು DC ಒಂದು ಮನವಿ ದಲಿತರ ಹೋರಾಟಗಾರಕ್ಕೆ ಬಂದು ಒಂದು ಮನವಿ ತಗೊಂಡಿಲ್ಲ ಅಂದರೆ ಅವ್ರು ಏನಕ್ಕೆ DC ಆಗಿರಬೇಕು? ದಲಿತರ ಮನವಿ ತಗೊಂಡಿಲ್ಲ ಅಂದರೆ ಏನಕ್ಕೆ DC ಅವರು? ದಲಿತರ ಕುಂದುಕೊರತೆಗಳನ್ನ ಸ್ಪಂದಿಸಿಲ್ಲ ಅಂದರೆ ಏನಕ್ಕೆ DC ಅವರು? ಜಿಲ್ಲಾಧಿಕಾರಿಗಳು ಏನಕ್ಕೆ? ಕಂದಾಯ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ? ಭ್ರಷ್ಟ ಅಧಿಕಾರಿಗಳನ್ನ ಆಚೆಗಳ ಕಳಿಸ್ರೆ ನೀವು ವಿಧಾನಸೌಧನಲ್ಲಿ ಕೂತ್ಕೊಂಡು ದಲಿತರ ಪರ ಅಂತ ಹೇಳೋದಲ್ಲ. ಸಿದ್ದರಾಮಯ್ಯನವರೇ, ದಲಿತರ ಪರ ಎಲ್ಲಿದ್ದೀರಾ? ದಲಿತರನ್ನ ಅರೆಸ್ಟ್ ಮಾಡ್ತಾವ್ರೆ, FIRಗಳಾಗ್ತಾವ್ರೆ, ಜೈಲು ಕಳಿಸವ್ರೆ. ಇದನ್ನೆಲ್ಲ ಯಾರು ಕೇಳ್ತಾ ಇರೋದು? ಏನೋ ನಮ್ಮ ದಲಿತರನ್ನ ಅನ್ಯಾಯಗಳು, ದಲಿತರ ಭೂಮಿಗಳನ್ನ ಕಬಳಿಸ್ತಾವ್ರೆ ಅಧಿಕಾರಿಗಳು. ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ. ದಲಿತರ ಜಮೀನುಗಳ ಅನ್ಯಾಯ ಆಗ್ತೈತೆ. ದಲಿತರ ಜಮೀನುಗಳೆಲ್ಲ ಅನ್ಯಾಯ ಆಗ್ಬಿಟ್ಟೈತೆ, ಸರ್ವನಾಶ ಆಗ್ಬಿಟ್ಟೈತೆ ಈ ತಾಲೂಕಲ್ಲಿ. ಅದಕ್ಕೆ ನ್ಯಾಯ ಕೊಡಿಸ್ಬೇಕಂದ್ಬಿಟ್ಟು ತಮ್ಮಲ್ಲೇ ಮನವಿ. ಬಂಧುಗಳೇ, ಏನು ಮಾಧ್ಯಮದ ಮೂಲಕ ಈಗಾಗಲೇ ರಾಜ್ಯದ ಜನತೆಗೆ ಮತ್ತು ಸರ್ಕಾರಕ್ಕೆ ಗೊತ್ತಾಗಿದೆ, ಆನೇಕಲ್ಲು ಈ ಮಣ್ಣಿನ ಭೂಮಿ ಎಷ್ಟೊಂದು ಹೋರಾಟಗಳಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಗಟ್ಟಿ ಧ್ವನಿಗಳು ಯಾವುವು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ ಏನು 11ನೇ ತಾರೀಕು ಪೊರಕೆ ಮತ್ತು ಅರಬೆತ್ತಲೆ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ, ಈ ಹೋರಾಟಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಬಂದು ಮನವಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ನಮ್ಮ ಒತ್ತಾಯ ಇತ್ತು. ನಮ್ಮ ಒತ್ತಾಯ ಈ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಕಂದಾಯ ಇಲಾಖೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಕೃಷ್ಣ ಬೈರೇಗೌಡರು ಬಂದು ಮನವಿಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಇತ್ತು. ಆದರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಇಷ್ಟೊಂದು ಬೃಹತ್ತಾದಂಥ ಸಾವಿರಾರು ಜನರನ್ನು ಸೇರಿಸಿ ಹೋರಾಟ ಮಾಡಿದಾಗ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಬಂದು ಮನವಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಅದು ಆಗಲಿಲ್ಲ. ಆದರೆ ನಾವು ಎಲ್ಲ ಹೋರಾಟಗಾರರು ತಾಲೂಕಿನ ತಹಶೀಲ್ದಾರರಿಗೆ ಕೊಡ್ತಾ ಇದ್ರು. ಆದರೆ ನಾವು ಒತ್ತಾಯ ಮಾಡ್ತಕ್ಕಂಥ ತಹಶೀಲ್ದಾರರವರು ಭ್ರಷ್ಟರು, ಮತ್ತು ದಲಿತರ ಭೂಮಿಗಳನ್ನು ಅಕ್ರಮವಾಗಿ ಆದೇಶ ಮಾಡ್ತಾ ಇರ್ತಕ್ಕಂಥ AC ಅಪೂರ್ವ ಬಿದಿರಿ ಅಂತಕ್ಕಂಥ ಏನು ಈ ನರರಾಕ್ಷಸಿದಳಲ್ಲ, ಈಕೆ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ವಿ. ಇಂಥ ಘಟನೆಗಳು ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೂ ದಲಿತರಿಗೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಹಂಗಾಗಿ ಏನು ಅಹೋರಾತ್ರಿ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಈ ಆನೇಕಲ್ನಲ್ಲಿರ್ತಕ್ಕಂಥ ಹೋರಾಟಗಾರರ ಒಂದು ಸಾಮರ್ಥ್ಯವನ್ನು ನೋಡಿ ಇವತ್ತು ಜಿಲ್ಲಾಡಳಿತ ಹೋರಾಟಗಾರರ ಬಳಿಗೆ ಬಂದು ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ಬೋದು. ಅದರಲ್ಲಿ 30 ಅಂಶಗಳನ್ನು ಹಕ್ಕೊತ್ತಾಯಗಳನ್ನು ಇಟ್ಟಿದ್ದೀವಿ. ಆದರೆ ತಾಲೂಕಿನ ಯಾವುದೇ ವ್ಯಕ್ತಿಯ ಪರವಾಗಿಲ್ಲ. ಇದು ಈ ಹಕ್ಕೊತ್ತಾಯಗಳು ಯಾವುದೇ ವ್ಯಕ್ತಿಯ ಪರವಾಗಿಲ್ಲ, ಇಡೀ ಸಮುದಾಯದ ಪರವಾಗಿದೆ. ದಲಿತ ಸಮುದಾಯದ ಉಳಿವು ಅಳಿವಿಗಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ರಾಜಕಾರಣಿಯನ್ನು ನಾವು ಏನೋ ಹೊಗಳಲಿಕ್ಕೂ ಇಲ್ಲ, ಅವರನ್ನು ತೆಗೊಳ್ಳಿಕ್ಕೂ ಇಲ್ಲ. ಆದರೆ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಸರಿಯಾದಂಥ ಕೆಲಸವನ್ನು ಮಾಡಬೇಕು. ಭ್ರಷ್ಟರು ಈ ತಾಲೂಕಿಂದ ತೊಲಗಬೇಕು. ಮತ್ತು ಏನು ಅಕ್ರಮವಾಗಿ ಆದೇಶಗಳನ್ನು ಮಾಡ್ತಕ್ಕಂಥ ಅಪೂರ್ವ ಬಿದಿರಿ ತೊಲಗಬೇಕು. ಮತ್ತು ಅಕ್ರಮವಾಗಿ ಖಾತೆಗಳನ್ನು ಮಾಡ್ತಕ್ಕಂಥ ವಿಶೇಷ ತಹಶೀಲ್ದಾರ್ ಕರಿಯಾನಾಯಕು ಈ ತಾಲೂಕಿನ ತೊಲಗಬೇಕು. ಮತ್ತು ಈ ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ದಲಿತ ಸಮುದಾಯದವನೇ ಆಗಿರ್ತಕ್ಕಂಥ ಶಶಿಧರ್ ಮಾಡ್ಯಾಳು ಈ ತಾಲೂಕಿನಲ್ಲಿ ದಲಿತರನ್ನು ತಾರತಮ್ಯ ಮಾಡ್ತಕ್ಕಂಥ ಕೆಲಸಗಳನ್ನು ಬಿಡಬೇಕು. ಹಾಗಾಗಿ ಅವರು ಈ ತಾಲೂಕಿಂದ ತೊಲಗಿದ್ರೆ ಮಾತ್ರ ಈ ತಾಲೂಕು ಸುಭಿಕ್ಷವಾಗಿ ಇರುತ್ತೆ ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಈ ಹಕ್ಕೊತ್ತಾಯಗಳು ಈಗಾಗಲೇ ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ, ಜಿಲ್ಲಾಧಿಕಾರಿಗಳು 25ನೇ ತಾರೀಕೇನು ಆನೇಕಲ್ನಲ್ಲೇನೆ ಸಭೆ ಕರಿತೀನಿ ಅಂತ ಹೇಳಿರ್ತಕ್ಕಂಥದ್ದು ನಮಗೆ ಒಂದು ಸಣ್ಣ ಮಾಹಿತಿ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳೊಂದಿಗೆ 30 ಅಂಶಗಳು ಏನು ಕೊಟ್ಟಿದ್ದೀವಿ ನಾವು, 30 ಹಕ್ಕೊತ್ತಾಯಗಳು. ಈ 30 ಹಕ್ಕೊತ್ತಾಯಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು. ಒಂದು ವೇಳೆ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ
ನಾವು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಿಕ್ಕೆ ಪ್ರಯತ್ನಿಸ್ತೀವಿ. ಎಲ್ಲ ಹೋರಾಟಗಾರರನ್ನು ಕುರಿತು ಏನು ಚರ್ಚೆ ಮಾಡಿ ಈ ಹಕ್ಕೊತ್ತಾಯಗಳನ್ನು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಏನು ತಾಲೂಕಿನಲ್ಲಿರ್ತಕ್ಕಂಥ ತಹಶೀಲ್ದಾರರು ಮತ್ತು DYSP ಈ ಕೂಡಲೇ ತಾಲೂಕಿಂದ ತೊಲಗಬೇಕು ಅನ್ನೋದು ನಮ್ಮ ಒತ್ತಾಯ. ಏನು 11/7/2025 ನಡೆದಂಥ ಏನು ಬೃಹತ್ ಪ್ರತಿಭಟನೆ ಪರಕೆ ಮತ್ತು ಅರಬೆತ್ತಲೆ ಕಾರ್ಯಕ್ರಮ ಹಮ್ಮಿಕೊಂಡು ಆನೇಕಲ್ ತಾಲೂಕಲ್ಲಿ ನಾವು ನಿಜವಾಗಲೂ ಈ ಹೋರಾಟದಲ್ಲಿ ಜಯಗಳಿಸಿದ್ದೀವಿ. ಯಾಕೆ ಅಂದರೆ ಅಪೂರ್ವ ಬಿದ್ರಿಯವರನ್ನು ಅವರ ಅಧಿಕಾರವನ್ನು ಅವರು ತಂದುಕೊಡೋದನ್ನು ಕಿತ್ಕೊಂಡ ಸರ್ಕಾರ ಅವ್ರಿಗೆ ಪನಿಷ್ಮೆಂಟನ್ನು ಕೊಟ್ಟಿರೋದು ನಮ್ಮ ಹೋರಾಟದಿಂದ ಅಂತ ಈ ನೆಲದಲ್ಲಿ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅದೇ ರೀತಿ ಈ ತಾಲೂಕಲ್ಲಿ ಕರಿನಾಯಕ್ ಮತ್ತು ಶಶಿಧರ್ ಮಾಡಲು ಮತ್ತು DSP ಆದಂಥ ಮೋಹನ್ ಕುಮಾರ್ ಅವರು ಈ ತಾಲೂಕಿಂದ ಹೊರಗಡೆ ಆಗಬೇಕು. ಮತ್ತು ಈ ತಾಲೂಕಲ್ಲಿ ಏನು 30 ಹಕ್ಕು ಒತ್ತಾಯಗಳನ್ನು ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿಲ್ಲ ಅಂದರೆ ಮತ್ತೆ ನಾವು ಹೋರಾಟದ ಪ್ರಿಪ್ರೇಷನನ್ನು ಮಾಡಿಕೊಂಡು ಮುಂದಿನ ಹೋರಾಟ ನಾವು DC ಕಡೆ ಗಮನಗಳಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ಹೋರಾಟ ತೀವ್ರಗೊಳಿಸ್ತೀವಿ. ಆನೇಕಲ್ನ ನಾಗರಿಕ ಬಂಧುಗಳೇ, 11ನೇ ತಾರೀಕು ನಡೆದ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಪರಕೆ ಮತ್ತು ಅರೆಬೆತ್ತಲೆ ಚಳವಳಿ ಸುಮಾರು 3,500 ಜನ ಇಡೀ ತಾಲೂಕಿಂದ ದಲಿತ ಸಂಘಟನೆಗಳ ಎಲ್ಲ ನಾಯಕರೊಂದಿಗೆ ಪ್ರತಿಭಟನೆ ಮಾಡ್ತು. ಅವತ್ತು ಇಡೀ ಆನೇಕಲ್ ನಗರ ಬಂದ್ ಆಗೋ ರೀತಿಯಲ್ಲಿ ನಡೀತು. ಇದು ಪ್ರತಿಯೊಂದು ನಾಗರಿಕರಿಗೂ ಎಲ್ಲ ಗೊತ್ತಾಗಿದೆ. ಕೇವಲ ದಲಿತರಿಗೋಸ್ಕರ ರೈತರಿಗೂ ಈ ತಾಲೂಕಿನಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೂ ಇದು ಪ್ರತಿಭಟನೆಯಿಂದ ಅನುಕೂಲ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ನಾವು ಆನೇಕಲ್ನಿಂದ ಜಾಥಾ ಹೊರಟು ರಾಷ್ಟ್ರೀಯ ಏನು ನ್ಯಾಷನಲ್ ರಸ್ತೆಯನ್ನು ಬಂದ್ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಈ ಉಗ್ರ ರೂಪ ಪಡಿತೈತೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈ ಕೂಡಲೇ ನಮ್ಮ ತಾಲೂಕಿನ 30 ಸಮಸ್ಯೆಗಳನ್ನು ಬಗೆಹರಿಸಿ ಈ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ. ಆತ್ಮೀಯ ಪತ್ರಿಕಾಮೃತದ ಸ್ನೇಹಿತರೆ, ಏನು ಕಳೆದ 11ನೇ ತಾರೀಕಿಂದ ಈವರೆಗೂ ಸತತವಾಗಿ ಮಾಡಿದಂಥ ಹೋರಾಟದ ಪ್ರತಿಫಲವಾಗಿ ಈ ವಿಚಾರ ಆನೇಕಲ್ ತಾಲೂಕಿನ ಸಮಸ್ಯೆ ಬೆಂಗಳೂರಿಗೆ ತಲುಪಿದೆ. ಮೊಟ್ಟ ಮೊದಲನೇದಾಗಿ ಈ ತಾಲೂಕಲ್ಲಿ ಆ ಅಪೂರ್ವ ಬಿದ್ರಿ ಅಂತ ಒಂದು ಹೆಣ್ಣುಮಗಳು 53 ಕೇಸ್ ಏನು ಮಾಡಿದ್ದಾಳೆ ಅದನ್ನು ರೀಓಪನ್ ಮಾಡಿ ಮರುತನಿಖೆ ಮಾಡಬೇಕು. ಆ ಅಮ್ಮನ ಬಂಧಿಸಬೇಕು. ಯಾಕೆ ಅಂತ ಹೇಳಿದ್ರೆ ಆ ಅಮ್ಮನ 150 ಕೋಟಿ ಹಗರಣ ಮಾಡಿದ್ದಾಳೆ. ಮಾಲೂರು ತಾಲೂಕು ಭಾವನಗರದಲ್ಲಿ KDBನಲ್ಲಿ 150 ಕೋಟಿ ಹಗರಣ ಮಾಡಿದ್ದಾಳೆ. ಆ ಹಗರಣದಲ್ಲಿನೂ ಆ ಅಮ್ಮನಿಗೆ ಜೈಲು ಶಿಕ್ಷೆ ಮಾಡಬೇಕು, ಅವಳನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ DC ಅವ್ರಿಗೆ ಮನವಿ ಕೊಟ್ಟಾಗ ಆ DC ಅವ್ರು ಏನು ಹಿಂದೆ ಮುಂದೆ ನೋಡಿದ್ರು. ಆ ನಂತರವಾಗಿ ಅಮ್ಮ ಹೈಕೋರ್ಟಲ್ಲಿ ಸ್ಟೇ ತಂದಿದ್ದಾಳೆ. ಒಬ್ಬ ಹೆಣ್ಸು ಇಲ್ಲಿಂದ ಇವತ್ತು ಪ್ರತಿಭಟನೆ ಆ ಅಮ್ಮನ ವಿರುದ್ಧವಾಗಿ ಆ ಅಮ್ಮ ಮತ್ತೆ ತಹಶೀಲ್ದಾರರು ಮತ್ತೆ ಉಪ ಸ್ಪೆಷಲ್ ತಹಶೀಲ್ದಾರ್ ಈ 3 ಜನ ಸೇರ್ಕೊಂಡು ಆನೇಕಲ್ ತಾಲೂಕಿನ ರೈತರನ್ನ ಬಹಳ ಹೀನಾಯವಾಗಿ ಸಣ್ಣ ಪುಟ್ಟ ಕೇಸ್ ಹಾಕಿದ್ರೂ ಲಕ್ಷಗಳು ಎತ್ಕೊಂಡೋಗ್ಬೇಕು. ಒಂದು RA ಕೇಸು, ಒಂದು RIT ಕೇಸ್ ಎತ್ಕೊಂಡು ಹೋದ್ರೆ ಲಕ್ಷಾಂತರ ರೂಪಾಯಿ ಕಾಸು ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಬೆಲೆ ಅಷ್ಟು ಕೊಟ್ಟಿದೆ ಇಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ತಗೊಂಡು ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿ ಕೆಲಸ ಆಗೋದಿಲ್ಲ, ಆಗಲ್ಲ. ಈ ತಾಲೂಕು ಆಫೀಸಿಂದ ಪ್ರತಿಯೊಂದು ಬೆಂಚುನು ಕಾಸು ಕೇಳೋ ಬೆಂಚ್ಗಳಾಗಿದ್ದಾವೆ ವಿನಃ ಪ್ರೀತಿಯಿಂದ ಮಾಡತಕ್ಕಂಥ ಕೆಲಸಗಳು ಒಂದೂ ಇಲ್ಲ. ಯಾರು ಸಹ ನಾವು ಇನ್ಯಾರು ಹೇಳಿದ್ರಿ ಡೆತ್ ಸರ್ಟಿಫಿಕೇಟು, ಆ ಡೆತ್ ಸರ್ಟಿಫಿಕೇಟ್ಗಳಿಗೂ ಕ್ಯಾಸ್ಟ್ ಇನ್ಕಮ್ಗೂ ಪ್ರತಿಯೊಂದು ಬೆಂಚನ್ನು ಕಾಸುಗಳು ಬೆಂಚ್ಗಳಾಗ್ಬಿಟ್ಟಿದ್ದಾವೆ. ಇದನ್ನು ಕ್ಲೀನ್ ಮಾಡಬೇಕು ಅಂತೇಳಿ ನಾವು ಪರಕೆ ಚಳವಳಿ ಮಾಡಿದ್ವಿ. ಏನೋ ಇವತ್ತು ಬಂದು ತಗೊಂಡೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೋ ಕಾಯೋಣ. ಅವರೇನೋ ಮಾಡಿಲ್ಲ ಅಂದರೆ ಮತ್ತೆ ನಮ್ದಿದೆಲ್ಲ ಹೋರಾಟ, ಅದ್ರ ಮೂಲಕ ಜನಕ್ಕೆ ಅವ್ರಿಗೆ ಉತ್ತರ ಕೊಡ್ತೀವಿ. ಸುಮಾರು ದಿನಗಳಿಂದ ಪರಕೆ ಮತ್ತು ಅರೆಬೆತ್ತಲೆ ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಮೆರವಣಿಗೆ AC ಮತ್ತು ವಿಶೇಷ ಕರಿಯ ನಾಯಕ್ ಅವರು ಮತ್ತು ಅಶ್ವಿನಿ ಇವರು 3 ಜನ ಮಾಡಿರುವಂಥ ಅಕ್ರಮ ಆದೇಶಗಳು, ಚಿಕ್ಕನಾಮಂಗಲ ಕೇಸ್ ಆಗಿರ್ಬೋದು, ಇನ್ನು ನೂರಾರು ಕೇಸುಗಳನ್ನು ದಾವೆಗಳನ್ನು ಅಕ್ರಮವಾಗಿ ಆದೇಶಗಳು ಮಾಡಿದ್ದಾರೆ. ಈಗ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿವೃತ್ತ ನ್ಯಾಯಾಧೀಶರುಗಳ ಆಯ್ಕೆ ಮಾಡಿ ಕೂಲಂಕುಷಗ ಎಮ್ಮಗಳು ಮಾಡಿರುವಂಥ ಆದೇಶಗಳನ್ನು ಪರಿಶೀಲನೆ ಮಾಡಿದ್ರೆ ಆ ಎಮ್ಮ ನೇರವಾಗಿ ಬಂದಿಖಾನೆಗೆ ಹೋಗ್ತಾಳೆ, ಜೈಲಿಗೆ. ಏನು ನಡೀತದೆ ಅಂತ ಗೊತ್ತಾಗ್ತಿಲ್ಲ. AC ಮೇಡಮ್ ವಿರುದ್ಧವಾಗಿ ಇವರು ಕ್ರಮ ತೆಗೆದುಕೊಳ್ಳೋದಕ್ಕೆ
ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ ಅಂದರೆ ಉದ್ದೇಶ ಏನು? ನಾನು ಬಯಸ್ತಾ ಇದ್ದೀನಿ, ಈ ಎಮ್ಮನ್ನು ಫಸ್ಟ್ ಬಂಧಿಸಬೇಕು. ಈ ಎಮ್ಮನ್ನು ಬಂಧಿಸಿ ತನಿಖೆ ಮಾಡಿದ್ರೆ ಎಲ್ಲ ಸರೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಚೇರಿಯನ್ನು ನೇರವಾಗಿ ಮುಖ್ಯ ಆಗೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ. ಇದನ್ನ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೋಬೇಕು ಅಂತೇಳಿ ಈಗಾಗಲೇ ಉಪವಿಭಾಗಾಧಿಕಾರಿಗಳು ಬಂದು ನಮ್ಮ ಮೆಮೊರಾಂಡಮನ್ನು ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಇವತ್ತು ನಾವು ಪ್ರೊಟೆಸ್ಟ್ ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ನಾಯಕರುಗಳ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಹೋರಾಟ ಮುಂದುವರಿಸ್ತೀವಿ.